ಭೀಮಾವತಿ ಎಂಬ ಒಂದು ಪಟ್ಟಣದಲ್ಲಿ ಶಿವಭಕ್ತರು ಕುಲದ ಸೋಮಪ್ಪನವರು ಅವರ ಮಡದಿ ಸತ್ತುವಂತೆ ಮಹಾದೇವಮ್ಮ ಸೋಮಪ್ಪನವರಾದ್ರೂ 48 ಜನ ಗಡಿ ಯಜಮಾನರುಗಳಿಗೆಲ್ಲರಿಗೂ ದೊಡ್ಡ ಯಜಮಾನರಾಗಿದ್ದಾರೆ. ಒಂದು ದಿನ 48 ಜನ ಗಡಿ ಯಜಮಾನರುಗಳೆಲ್ಲರೂ ಮಂತ್ರಘಟ್ಟ ಜಿಗಲಿಯಲ್ಲಿ ನ್ಯಾಯ ಪಂಚಾಯಿತಿ ಇಟ್ಟುಕೊಂಡು ಸೋಮಪ್ಪನವರಿಗೆ ಹೋಲಿಯನ್ನು ಕಳುಹಿಸಿದ್ರಂತೆ ತಾವು ಬರಬೇಕು ಎಂಬುದಾಗಿ. ಓಲೆ ಬಂದದ್ದನ್ನ ಸೋಮಪ್ಪನವರು ನೋಡಿ ತನ್ನ ಮಡದಿಯಾದ ಮಾದೇವಮ್ಮನವರಿಗೆ ಹೇಳಿ, ನಾನು ಮಂತ್ರಘಟ್ಟ ಜಗಲಿಗೆ ಹೋಗಿದ್ದು ಬರ್ತೀನಿ ಅಂತ ಹೇಳಿ ಬಿಳಿಯ ಕುದುರೆ ಮೇಲೆ ಕುಂತುಗಂಡು ಸೋಮಪ್ಪ ಕುಂತುಗಂಡು ಸೋಮಯ್ಯ ಮಂತ್ರಘಟ್ಟೆಗೆ ಸ್ವಾಮಿ ಬರುತ್ತಾರೆ. ಮಂತ್ರಘಟ್ಟ ಜಗಲಿಗೆ ಯಾವಾಗ ಸೋಮಪ್ಪನವರು ಬಂದ ತಕ್ಷಣ ಸೇರಿರ್ತಕ್ಕಂತ 48 ಜನ ಗಡಿ ಯಜಮಾನರುಗಳೆಲ್ಲರೂ ಕೈವೆಚ್ಚಿ ಕೈ ಮುಗ್ತಿದ್ದಾರೆ. ಸೋಮಪ್ಪನವರು ಮಂತ್ರಘಟ್ಟ ಜಿಗಲಿ ಮೇಲೆ ಬಂದು ಕುಂತ್ಕೊಂಡ ತಕ್ಷಣ, ಸೋಮಪ್ಪನವರೇ, ತಮ್ಮ ಪಟ್ಟಣದಲ್ಲಿ ಎಲ್ಲರೂ ಕ್ಷೇಮವಾಗಿರುವರೆ? ತಮ್ಮ ಪಟ್ಟಣದಲ್ಲಿ ಕಾಲಕ್ಕೂ ಮಳೆ ಬೆಳೆ ಎಲ್ಲರೂ ಸಂತುಷ್ಟವಾಗ್ತಾ ಇದೆಯೇ? ಮತ್ತೊಬ್ಬ ಎದ್ದು ನಿಂತ್ಕೊಂಡು, ಸೋಮಪ್ಪನವರೇ, ನಿಮಗೆ ಗಂಡು ಮಕ್ಕಳು ಎಷ್ಟು? ನಿಮಗೆ ಹೆಣ್ಣು ಮಕ್ಕಳು ಎಷ್ಟು? ನಿಮ್ಮ ಮಕ್ಕಳು ಚೆನ್ನಾಗಿ ಇರುವರ? ಸೋಮಪ್ಪನವರೇ, ತಮಗೆ ಗಂಡು ಮಕ್ಕಳು ಎಷ್ಟು, ಹೆಣ್ಣು ಮಕ್ಕಳು ಎಷ್ಟು? ತಮ್ಮ ಮಕ್ಕಳು ಕ್ಷೇಮವಾಗಿರುವರೆ ಅಂತ ಹೇಳಿ ಕೇಳಿದ ತಕ್ಷಣ ಸೋಮಪ್ಪನವರು ಕಣ್ಣಿನಲ್ಲಿ ಕಣ್ಣೀರು ಬಂದಂತೆ. ಅಪ್ಪ, ನನಗೆ ಭಗವಂತ ಸಕಲೇಶ್ವರ್ಯ ಭಾಗ್ಯಗಳನ್ನು ಸಹ ಕೊಟ್ಟಿದ್ರು, ಆ ಮಕ್ಕಳ ಫಲ ಅಂತಕ್ಕಂಥದ್ದು ಮಾತ್ರ ಒಂದು ಕೊಡ್ಲಿಲ್ಲ ಕಾಣ್ರಪ್ಪ. ಅದೊಂದೇ ನನಗೆ ಚಿಂತೆ ಅಂತ ಶೋಕ ಮಾಡ್ತಾ ಕುಂತ್ಕೊಂಡ್ರಂತೆ ಸೋಮಪ್ಪ. ದುಃಖ ಮಾಡ್ತಕ್ಕಂತ ಸೋಮಪ್ಪನವರನ್ನು ನೋಡಿ 48 ಜನ ಯಜಮಾನರುಗಳೆಲ್ಲರೂ, ಅಯ್ಯೋ ಸೋಮಪ್ಪ, ಎಂತ ಮಾತನ್ನು ಕೇಳ್ಬಿಟ್ವು ನಾವು ಸೋಮಪ್ಪನವ್ರನ್ನ, ಇವರ ದುಃಖಕ್ಕೆ ನಾವೇ ಕಾರಣರಾದವಲ್ಲ. ಈ ರೀತಿಯಾಗಿ ಮಕ್ಕಳಿಲ್ಲಂತ ಸೋಮಪ್ಪ ಶೋಕ ಮಾಡ್ತಾ ಇದ್ದಾರಲ್ಲ. ಸೋಮಪ್ಪನವರೇ, ಇವತ್ತಿನ ದಿನ ನ್ಯಾಯ ಪಂಚಾಯತಿ ಮಾಡೋದು ಬೇಕಾಗಿಲ್ಲ, ನಿಮ್ಗೆ ತುಂಬಾ ಮನಸ್ಸಿಗೆ ನೋವು ಉಂಟಾಯ್ತು. ಇವತ್ತಿನ ನ್ಯಾಯವನ್ನ ಮುಂದೆ ಇನ್ನೊಂದು ವಾರ ಇಟ್ಕೊಳ್ಳೋಣ. ತಾವು ಪಟ್ಟಣಕ್ಕೆ ದಯಮಾಡಿ ಅಂತ ಹೇಳಿ ಸೋಮಪ್ಪನವರನ್ನ ಕಳುಗುವಾಗ ಮಕ್ಕಳಿಲ್ಲದ ಚಿಂತೆಯಿಂದ ಸೋಮಪ್ಪನವರು ಅವರ ಪಟ್ಟೆ ವಸ್ತ್ರವನ್ನ ಮಂತ್ರಘಟ್ಟ ಜಿಗಲಿಯಲ್ಲಿ ಮರೆತು ಭೀಮಾವತಿ ಪಟ್ಟಣಕ್ಕೆ ಹಿಂದಿರುಗಿ ಬರ್ತಾ ಇದ್ದಾರೆ. ಆವಾಗ ಸೋಮಪ್ಪನವರು ಹೊರಟೋದ ಮೇಲೆ ಈ ಕಡೆ ಕುಳಿತಿರ್ತಕ್ಕಂಥ 48 ಜನ ಯಜಮಾನರುಗಳೆಲ್ಲರೂ ನ್ಯಾಯ ಪಂಚಾಯಿತಿ ಮಾಡಿದ್ದಾರೆ. ಏನ್ರಯ್ಯ, ನಮ್ಮೆಲ್ಲರಿಗಿನ್ನ ದೊಡ್ಡವನು ಅಂತ ನಾವು ಅವನನ್ನ ಈ ಮಂತ್ರಘಟ್ಟ ಜಿಗಲಿಗೆ ಬರಮಾಡಿಕೊಂಡು ನಾವು ನ್ಯಾಯ ಪಂಚಾಯಿತಿ ಮಾಡಿಸ್ತಕ್ಕಂಥದ್ದು ಮಹಾ ತಪ್ಪು. ಮಕ್ಕಳಿಗೆ ಇರ್ತಕ್ಕಂಥ ಪಾಪಿಯಾದ ಬಂಜೆ ಸೋಮಪ್ಪ ಈ ಮಂತ್ರಘಟ್ಟ ಜಿಗಲಿ ಮೇಲೆ ಕುಂತು ನ್ಯಾಯ ಪಂಚಾಯಿತಿ ಮಾಡುತ್ತೆ. ಆದ್ರೆ ಅಪ್ಪಿ ತಪ್ಪಿ ನಾವೇನಾದ್ರೂ ಒಂದಲ್ಲ ಒಂದು ದಿನ ಅವನು ಕುಂತಂತ ಸ್ಥಳದಲ್ಲಿ ನಾವೇನಾದ್ರೂ ಕುಂತು ನ್ಯಾಯ ಪಂಚಾಯಿತಿ ಮಾಡಿದ್ದೆ ಆದ್ರೆ ಅವನ ಬಂಜೆಯ ದೋಷ ನಮಗ್ ಬಂದ್ಬಿಡ್ತದೆ. ಆದ್ರಿಂದ ಅವನನ್ನ ಈ ಮಂತ್ರಘಟ್ಟ ಜಿಗಲಿಗೆ ನಿಂದೆಂದು ನ್ಯಾಯಕ್ಕೋಸ್ಕರ ನಾವು ಕರೆಯೋದು ಬೇಕಾಗಿಲ್ಲ ಎಂಬುದಾಗಿ 4 ಜನ ಹಾಳುಗಳನ್ನ ಕರೆದು, ನೋಡ್ರಪ್ಪ ಹಾಳುಗಳೇ, ಮಕ್ಕಳಿಗೆ ಇರ್ತಕ್ಕಂಥ ಪಾಪಿಯಾದ ಬಂಜೆ ಸೋಮಪ್ಪ ಈ ಸ್ಥಳದಲ್ಲಿ ಕುಂತು ಹೋಗಿದ್ದಾನೆ. ಅವನು ಕುಂತಿರ್ತಕ್ಕಂಥ ಸ್ಥಳದಲ್ಲಿ 3 ಅಡಿ ಮಣ್ಣನ್ನ ಹಾಗೆದು ಊರಿಂದ ಹೊರಗಡೆ ಹಾಕಿ, ಹೊರಗಡೆ ಇರ್ತಕ್ಕಂಥ 3 ಅಡಿ ಮಣ್ಣನ್ನು ತಂದು ಈ ಮಂತ್ರಘಟ್ಟ ಜಿಗಲಿಗೆ ತುಂಬಿಡಿ ಅಂತ ಆಳುಗಳಿಗೆ ದುಗ್ಗಾನೆ ಕೊಟ್ಟುಬಿಟ್ಟು ಅವರವರ ಪಟ್ಟಣಕ್ಕೆ ಅವರವರು ತೆರಳಿದ್ದಾರೆ ಯಜಮಾನರುಗಳೆಲ್ಲರೂ. ಆ ಕೂಲಿ ಹಾಳುಗಳು ಮಂತ್ರಘಟ್ಟ ಜಿಗಲಿಯನ್ನು ಹಾಗಿತೀರವರಂತೆ ಭೀಮಾವತಿಯ ಪಟ್ಟಣಕ್ಕೆ ಬರ್ತಕ್ಕಂಥ ಸೋಮಪ್ಪನವರು ಆಕಸ್ಮಿಕವಾಗಿ ತಮ್ಮ ತಲೆ ಕೈ ಹಾಕಿ ನೋಡಿದ್ದಾರೆ. ಪಟ್ಟೆ ವಸ್ತ್ರವನ್ನ ಮಂತ್ರಘಟ್ಟ ಜಿಗಲಿ ಮೇಲೆ ಮರೆತು ಬಂದಿದ್ದಾರೆ. ಅಯ್ಯೋ, ಮಂತ್ರಘಟ್ಟ ಜಿಗಲಿ ಮೇಲೆ ನಾನು ಪಟ್ಟೆ ವಸ್ತ್ರವನ್ನು ಮರೆತು ಬಂದಿದ್ದೀನಿ, ತಗೊಂಡು ಬರೋಣ ಅಂತ ಹೇಳಿ ಹಿಂದಿರುಗಿ ದೇವ ಬರುತ್ತಾರೆ. ಏನ್ರಪ್ಪ ಹಾಳುಗಳೇ, ಮಂತ್ರಘಟ್ಟ ಜಿಗಲಿ ಆಟಕ್ಕೋಸ್ಕರ ಹಾಕಿತಾ ಇದ್ದೀರಪ್ಪ. ಆಳುಗಳಿಗೆ ಗೊತ್ತಿರುವಂತೆ ಇವರೇ ಭೀಮಾವತಿ ಪಟ್ಟಣ ಆಳುವಂತ ಸೋಮಪ್ಪನವರು ಅಂತೇಳಿ. ಅಯ್ಯೋ ಸ್ವಾಮಿ, ಯಾರೋ
ಭೀಮವತಿ ಪಟ್ಟಣ ಆಳುವಂತಹ ಸೋಮಪ್ಪನವರಂತೆ ಅವರಿಗೆ ಸಿರಿ ಸಂಪತ್ತು ಐಶ್ವರ್ಯ ಭಾಗ್ಯಗಳಿದ್ರು. ಮಕ್ಕಳ ಫಲ ಅಂತಕ್ಕಂತಿದ್ದಿಲ್ವಂತೆ. ಆ ಮಕ್ಕಳಿಂದ ಇರ್ತಕ್ಕಂಥ ಬಂಜೆ ಆದ ಸೋಮಪ್ಪ ಈ ಸ್ಥಳದಲ್ಲಿ ಕುಂತು ಹೋಗಿದ್ದನಂತೆ. 48 ಜನ ಯಜಮಾನರುಗಳೆಲ್ಲರೂ ಆ ಪಾಪಿಯಾದ ಬಂಜೆ ಸೋಮಪ್ಪ ಕುಳಿತಂತ ಸ್ಥಳದಲ್ಲಿ ಇವ್ರೇನಾದ್ರೂ ಕುಂತ್ಕ ಬಿಟ್ರೆ ಅವರು ಸಹ ಬಂಜರಾಯ್ತಾರಂತೆ. ಹಾಗಂತೇಳಿ ಅವನು ಕುಂತಿರ್ತಕ್ಕಂಥ ಸ್ಥಳದಲ್ಲಿ 3 ಅಡಿ ಮಣ್ಣನ್ನ ಹಾಗೆದು ಊರಿಂದ ಹೊರಗಡೆ ಹಾಕಿ ಹೊರಗಡೆ ಇರತಕ್ಕಂಥ 3 ಅಡಿ ಮಣ್ಣ ತಂದು ತುಂಬಿಡಿ ಅಂತ ಹೇಳಿ ನಮಗೆ ದುಗ್ಗಾಣಿ ಕೊಟ್ಬಿಟ್ಟು ಹೋಗಿದ್ದಾರೆ. ನಾವು ಕೂಲಿಗೋಸ್ಕರವಾಗಿ ಕೂಲಿ ಮಾಡ್ತಕ್ಕಂಥ ಹಾಳುಗಳು ಸ್ವಾಮಿ. ಯಾವಾಗ ಹಾಳುಗಳು ಹಾವ ರೀತಿಯಾಗಿ ಮಾತನಾಡಿದಂತ ಮಾತುಗಳನ್ನು ಕೇಳಿ ಹಾಳುಗಳ ಆಡಿದ ಮಾತುಗಳ ಕೇಳಿ ಕಣ್ಣಿನಲ್ಲಿ ಕಣ್ಣೀರು ಬಂದು ಸೋಮಪ್ಪ ಕೆಳಗಡೆ ಕುಳಿತು ಶೋಕ ಮಾಡಿದರಂತೆ ಸೋಮಪ್ಪ. ಶಿವನೇ ದೇವಾ ಗುರುವೇ ಸೋಮಪ್ಪನವರು ಮಂತ್ರಘಟ್ಟ ಜಗಲಿಯನ್ನು ಬಿಟ್ಟು ತನ್ನ ಪಟ್ಟಣಕ್ಕೆ ಬಂದಿದ್ದಾರೆ. ಭೀಮವತಿ ಪಟ್ಟಣಕ್ಕೆ ತನ್ನ ಬಡದಿ ಆದ ಮಾದೇವಿ ಕರೆದು, ಮಾದೇವಿ ಮಂತ್ರಘಟ್ಟ ಜಗಲಿಯನ್ನ ಮಕ್ಕಳಿದ್ದೇದವರು ಅಂತ ಹಾಡ್ಕೊಂಡು ನಿಗ್ನಾದ್ರು ಕಾಣಿ, ಇನ್ನು ನಾವು ಬದುಕಿರಬಾರ್ದು ಅಂತ ಹೇಳಿ ಸೋಮಪ್ಪನವರು ಒಂದು ದುಡ್ಡನ್ನು ತಗೊಂಡು ಅಂಗಡಿ ಸಾಲಿಗೆ ಬಂದು ಒಂದು ದುಡ್ಡಿನ ವಿಷವ ತೆಗೆದವನೇ ಸೋಮಪ್ಪ. ಮಹಾದೇವಿ ಅವಳು ವಿಷದ ಗಂಜಿಯ ತಾಯಿ ಕಾಯಿಸುತ್ತಾಳೆ. ಸುವಿ ಹೇಳಮ್ಮ ದೇವಾರು ಸುವಿ. ಮಹಾದೇವಮ್ಮ ಪರಮ ಭದ್ರತೆ ವಿಷದ ಗಂಜಿಯನ್ನ ಕಾಯಿಸ್ತಿರೋಳಂತೆ. ಅವಳು ಕಾಯಿಸುವಂತ ವಿಷದ ಗಂಜಿಯ ಜ್ವಾಲೆ ಗಗನ ಮಾರ್ಗವಾಗಿ ಹಾರಿ ಪಾರ್ವತಿ ಪರಮೇಶ್ವರರಿಬ್ರು ಕೈಲಾಸದಲ್ಲಿ ಕುಳಿತು ದಯಾ ಪಗಡೆ ಆಟಗಳನ್ನು ಆಡ್ತಿದ್ರಂತೆ. ಪಟ್ಟೆ ಮಂಚಿದ ಮೇಲೆ ಸತ್ತುವಂತೆ ಮಹಾದೇವಮ್ಮ ಕಾಯಿಸುವಂತ ವಿಸಿದ ಗಂಜಿಯ ಜ್ವಾಲೆ ಜಗದಾಂಬೆ ಆದ ಪಾರ್ವತಿ ಪಾದಕ್ಕೆ ಪ್ರಿಯವಾಗಿದೆ. ಆವಾಗ ಪಾರ್ವತಾ ದೇವಿ ತಾಯಿ ಕಿಲಿಕಿಲಿನೆ ಆಗ ನಗುತ್ತಾಳೆ. ಸುವಾಬಚನ ಪಾರ್ವತ ದೇವಿ ನೋಡಿದರು ಮಲ್ಲಪ್ಪ ಮತ್ತೇನು ಸ್ವಾಮಿ ನುಡಿದರು. ಪಾರ್ವತ ಏಕಾಂತದಲ್ಲಿ ನಾವಿಬ್ರು ಕೈಲಾಸದಲ್ಲಿ ಪಗಡೆ ಮಂಚಿನ ಮೇಲೆ ಕುಂತು ಪಗಡೆ ಆಟವನ್ನು ಹಾಡ್ತಿರುವಾಗ ನೀನು ನೆಗನಾಡ್ತಾ ಇದ್ದೀಯಲ್ಲ, ನನ್ನ ಗಡ್ಡೆ ಪೊಟ್ಟೆಗಳು ನೋಡಿ ಏನಾದ್ರು ನೆಗನಾಡ್ದ, ನನ್ನ ದೊಳ್ಳೊಟ್ಟೆ ನೋಡಿ ಏನಾದ್ರು ನಿನಗೆ ನಗು ಬಂತೆ ಎಂಬುದಾಗಿ ಪರಮೇಶ್ವರ ಕೇಳುವಾಗ ಪಾರ್ವತಿ ನೆಗನಾಡಿದ್ರಂತೆ. ಅಯ್ಯೋ ಸ್ವಾಮಿ, ನಾನು ನಿಮ್ಮನ್ನು ನೋಡಿ ನೆಗನಾಡುವುದುಂಟೆ ಸ್ವಾಮಿ, ಮತ್ತೆ ಅದಕ್ಕೋಸ್ಕರ ನೆಗನಾಡದೆ ಪಾರ್ವತ. ನಿಮ್ಮಲ್ಲಿ ತುಂಬಾ ಅನ್ಯಾಯವಿದೆ ಸ್ವಾಮಿ. ಹೇಗೆ? 9 ಕೋಟಿ ಜೀವರಾಶಿಗಳಿಗೆಲ್ಲ ಅನ್ನಹಾರವನ್ನು ನಡೆಸ್ತಕ್ಕಂಥ ಪರಮೇಶ್ವರನಾಗಿರ್ತಕ್ಕಂಥ ನನ್ನಲ್ಲಿ ಅನ್ಯಾಯವೇ ಪಾರ್ವತ. ಅದು ಹೇಗೆ ಪಾರ್ವತ? ಸ್ವಾಮಿ, ಒಬ್ಬರನ್ನ ಹಣಿಸ್ತೀರಾ, ಒಬ್ಬರನ್ನ ನೆಗಿಸ್ತೀರಾ, ಹೇಗೆ ಪಾರ್ವತ? ಸ್ವಾಮಿ, ಬಡತನದಲ್ಲಿರ್ತಕ್ಕಂಥವ್ರು ಮಕ್ಕಳು ಬೇಡ ಬೇಡ ಅಂದ್ರು ಅವರಿಗೆ ವಿಪರೀತವಾಗಿ ಮಕ್ಕಳು ಕೊಡ್ತೀರಾ. ಸಿರಿ ಸಂಪತ್ತು ಐಶ್ವರ್ಯ ತುಂಬಿಕೊಂಡಿರ್ತಕ್ಕಂಥವ್ರಿಗೆ ಮಕ್ಕಳು ಬೇಕು ಅಂತ ಹಟ್ಟ ಬೆಟ್ಟ ಗುಡ್ಡದಲ್ಲಿ ತಿರುಗಿ ಬಿದ್ದು ಬೇಡಿದರೂ ಸಹ ಅವರು ಮಕ್ಕಳು ಫಲ ಅಂತಕ್ಕಂಥದ್ದು ಕೊಡಲ್ಲ. ಇದು ನಿಮ್ಮಲ್ಲಿ ಅನ್ಯಾಯವೇ ಸ್ವಾಮಿ ಎಂಬುದಾಗಿ ಪಾರ್ವತಾ ದೇವಿ ಪರಮೇಶ್ವರನಿಗಳದಾಗ, ಪಾರ್ವತ, ನಾನು ಅಂತ ಅನ್ಯಾಯವನ್ನು ಯಾರಿಗೂ ಮಾಡಿಲ್ವೇ ಸ್ವಾಮಿ. ಹಾಗಾದ್ಮೇಲೆ ಅಂತ್ಯವನ್ನು ತೋರು ಪಾರ್ವತ. ಭೂತಳವ ತಿರುಗಿ ಸ್ವಾಮಿ ನೋಡಿರಪ್ಪ, ಸುವಾಬ
ಆವಾಗ ಪಾರ್ವತ, ಹೌದು ಕಾಣೆ, ಭೀಮಾವತಿಯ ಪಟ್ಟಣದಲ್ಲಿ ಸೋಮಪ್ಪ ಮತ್ತು ಮಹಾದೇವಮ್ಮ ಪಾಪ ಮಕ್ಕಳಿಲ್ಲ ಅನ್ನೋದಕ್ಕೋಸ್ಕರವಾಗಿ ವಿಷದ ಗಂಜಿಯನ್ನ ಕಾಯಿಸ್ತಾ ಇದ್ದಾರೆ. ವಿಷವನ್ನ ಕುಡಿದು ಪ್ರಾಣ ಬಿಡಬೇಕು ಅಂತ ಹೇಳಿ. ಏನ್ ಮಾಡ್ಲಿ ಪಾರ್ವತ, ನನ್ನ ಕೈಲಾಸದಲ್ಲಿ ಮಕ್ಕಳ ಫಲ ಅಂತಕ್ಕಂಥದ್ದೊಂದಿದ್ರೆ ನಾನು ಹೋಗಿ ಅವ್ರ ಮಕ್ಕಳ ಫಲವನ್ನು ಕೊಟ್ಟು ಹೋಗ್ತಕ್ಕಂಥ ಪ್ರಾಣವನ್ನು ಉಳಿಸಬಹುದಾಗಿತ್ತು. ಆದ್ರೆ ನನ್ನ ಕೈಲಾಸದಲ್ಲಿ ಮಕ್ಕಳ ಫಲ ಯಾವ್ದು ಇಲ್ವಲ್ಲ ಪಾರ್ವತ ಅಂತೇಳಿ ಪರಮೇಶ್ವರ ನೋಡಿದಾಗ ಆವಾಗ ಮರೆತೋಗಿರ್ತಕ್ಕಂಥ ವಿಚಾರವನ್ನ ಜ್ಞಾಪಿಸ್ಕೊಟ್ರಂತೆ ಜಗದಾಂಬೆ ಪಾರ್ವತ. ಸ್ವಾಮಿ, ಮಕ್ಕಳ ಫಲ ಇಲ್ಲ ಅಂತ ಯಾತಕ್ಕೋಸ್ಕರ ಹೇಳ್ತಾ ಇದ್ದೀರಾ? ಮರೆತೋಗಿರ್ತಕ್ಕಂಥ ವಿಚಾರವನ್ನ ಜ್ಞಾಪಿಸ್ಕೊಡ್ಲಾ? ಸ್ವಾಮಿ, ನೀವು ನನ್ನನ್ನ ಮದುವೆ ಮಾಡ್ಕೊಂಡು ಕೈಲಾಸ ಕರ್ಕೊಂಡು ಬಂದಾಗ ನನ್ನೊಬ್ಬಳೆ ಕೈಲಾಸದಲ್ಲಿ ಇರಿಸ್ಬಿಟ್ಟು ತಾವು 29 ಕೋಟಿ ಜೀವರಾಶಿಗಳಿಗೆಲ್ಲ ಅನ್ನ ಆಹಾರವನ್ನ ನಡೆಸಬೇಕು ಅಂತ ಹೊರಟು ಹೋಗುವಾಗ ಬೇಸರದಲ್ಲಿ ನನ್ನ ಮಡದಿ ಒಬ್ಬಳೇ ಕೈಲಾಸದಲ್ಲಿ ಕುಂತಿರ್ತಾಳೆ ಅಂತ ಹೇಳಿ ನೀವು ನನ್ಗೊಂದು ಮಾತಿನಗಳಿಗೆ ತಂದು ಕೊಟ್ಟಿರ್ಲಿಲ್ವೇ? ಹೌದು, ತಂದು ಕೊಟ್ಟಿದ್ದೆ. ಆ ಮಾತಿನಗಳಿಗೆ ತಂದು ಕೊಟ್ಟಿದ್ದಾಗ ಆ ಮಾತಿನಗಳಿಗೆ ಕೈಲಾಸದಲ್ಲಿ ಗಿಳಿರಾಮಯ್ಯ ಅಂತ ಹೇಳಿ ಅದಕ್ಕೆ ಹೆಸರು ನಾಮಕರಣ ಮಾಡಿರೋಳಂತೆ ಪಾರ್ವತ. ಪಾರ್ವತಿ ಪರಮೇಶ್ವರಿ ಇಬ್ರು ಕೈಲಾಸದಲ್ಲಿ ಸಂತೋಷವಾಗಿ ಪಗಡೆ ಮಂಚಿನ ಮೇಲೆ ಬಂದು ಕುಂತ್ಕೊಂಡು ಪಗಡೆ ಆಟವನ್ನ ಹಾಡ್ತಿರುವಂತ ಸಮಯದಲ್ಲಿ ಆ ಮಾತಿನಗಳಿಗೆ ರಾಮಯ್ಯ ಪರಮೇಶ್ವರನ ತೊಡೆ ಮೇಲೆ ಬಂದು ಕುಂತ್ಕೊಂಡು ಭಾವನಾದ ಮಲ್ಲಪ್ಪನವರಿಗೆ 16 ಕಳೆ ಅನ್ನೋದಂತೆ, ಅಕ್ಕನಾದ ಗೌರಮ್ಮನಿಗೆ 12 ಕಳೆ ಅನ್ನುವುದಂತೆ. ದಿನನಿತ್ಯ ಇದೇ ರೀತಿ ಅನ್ಕೊಂಡು ಬರ್ತಿದ್ದಂತ ಮಾತಿನಗಳಿ ಒಂದಲ್ಲ ಒಂದು ದಿನ ಅದಕ್ಕೂ ಮೃತ್ಯು ದೇವತೆ ಹೊದಿಗೆ ಬಂದಿತ್ತಂತೆ. ಅವತ್ತು ಪರಮೇಶ್ವರ ಏನೋ ಕೋಪದಲ್ಲಿ ಬಂದು ಕುಂತಿದ್ದರಂತೆ. ಆ ಸಮಯಕ್ಕೆ ಮಾತಿನಗಳಿ ಪರಮೇಶ್ವರನ ಮುಖವ ನೋಡಿ, ಅಯ್ಯಯ್ಯೋ, ನಮ್ಮ ಪರಮೇಶ್ವರನಾಗಿರ್ತಕ್ಕಂತ ಭಾವನಾದ ಮಲ್ಲಪ್ಪನವರಿಗೆ 12 ಕಳೆ ಇವತ್ತು ಯಾಕೋ, ಅಕ್ಕನಾದ ಗೌರಮ್ಮನಿಗೆ ಯಾಕೋ ಇವತ್ತು 16 ಕಳೆ ಅಂತ ಹೇಳ್ಬಿಡುತ್ತಂತೆ ಪರಮೇಶ್ವರನ ತೊಡೆ ಮೇಲೆ ಕುಂತ್ಕೊಂಡು. ಆವಾಗ ಎಲ್ಲ ದೃಷ್ಟು ಮುಂಡೆ ಮಗನ ಪ್ರಾಣಿ, ನನ್ನ ಕೈನ ಹಣ್ಣ ಆಹಾರಗಳನ್ನು ತಿಂದು ನಾನು ಸೃಷ್ಟಿ ಇವತ್ತಿನ ದಿನ ನನ್ನನ್ನೇ 12 ಕಳೆ ಅಂತ ಜೆದ್ದು ಮಾತನಾಡ್ತಿರುವೆಯಾ? ಇನ್ನ ಈ ಪಾರ್ವತಿ ಭೂಲೋಕದಲ್ಲಿ ದೊಡ್ಡವಳಾದ್ಲೆ ಈ ಮಾತು ಸುಳ್ಳಲ್ವಿ ಅಂತ ಹೇಳಿ ಪರಮೇಶ್ವರನಾಗಿರ್ತಕ್ಕಂಥವನು ಕೋಪಿಸ್ಕೊಂಡು ಉರಿ ನೇತ್ರವನ್ನು ಬಿಟ್ಟು ಆ ಮಾತೃಗಳಿಯನ್ನ ಸುಟ್ಟು ಬೂದಿ ಮಾಡಿಬಿಟ್ರಂತೆ. ಮಾತೃಗಳಿಯನ್ನ ಸುಟ್ಟು ಬೂದಿ ಮಾಡಿದ ಕ್ಷಣ ಮಾತ್ರದಲ್ಲಿ ಪಾರ್ವತ ದೇವಿ ಓಡೋಡಿ ಬಂದು ಪರಮೇಶ್ವರನ ಪಾದ ಹಿಡ್ಕೊಂಡ್ಲಂತೆ. ಸ್ವಾಮಿ, ನನ್ನ ಮಾತೃಗಿಳಿ ಹಂಡಕ್ಕೆ ಸಾಕೊಂಡಿದ್ದಂತ ಮಾತೃಗಿಳಿಯನ್ನ ಈ ರೀತಿಯಾಗಿ ಸುಟ್ಟು ಬೂದಿ ಮಾಡಿಬಿಟ್ರಲ್ಲ, ನನ್ನ ಮಾತನಿಗೆ ರಾಮಯ್ಯನ ನೋಡುವುದು ಹೇಗೆ? ಅವನನ್ನು ಮರೆತು ನಾನು ಇರುವುದಕ್ಕೆ ಸಾಧ್ಯ ಇಲ್ಲವಲ್ಲ ಸ್ವಾಮಿ ಅಂತ ಹೇಳಿ ಪಾರ್ವತ ದೇವಿ ದುಃಖವನ್ನು ಮಾಡ್ತಿರುವಾಗ, ಪಾರ್ವತ, ಮಾತಿನಲ್ಲಿ ರಾಮಯ್ಯ ನನ್ನನ್ನು ಈ ರೀತಿಯಾಗಿ ಜನರು ಮಾತನಾಡ್ತಿರಿಂದ ಅವನನ್ನು ಸುಟ್ಟು ಬೂದಿ ಮಾಡಿದ್ದೀನಿ. ನೀನು ಪುನಃ ಅವನನ್ನೇ ನೋಡ್ಬೇಕೇನು? ನೋಡ್ಬೇಕು ಅಂದದ್ದೇ. ಆದ್ರೆ ಪಾರ್ವತ, ಈ ಮಾತುಗಳಿಗೆ ನನ್ನನ್ನು ಕೈಲಾಸದಲ್ಲಿ ಜರಿದು ಮಾತನಾಡೋದಕ್ಕೋಸ್ಕರ ಇವನು ಮತ್ತೆ ಭೂಲೋಕದಲ್ಲಿ ನರಮಾನ್ ರೊಟ್ಟೆ ಒಳಗೆ ಹುಟ್ಟಿ ನರಳಿ ಹುಟ್ಟಿದಂತ 7-8 ವರ್ಷಗಳಿಗೆ ಇವನು ಮತ್ತೆ ನನ್ನ ಕೈಲಾಸಕ್ಕೆ ಬರ್ತಾನೆ, ನಿನ್ನನ್ನ ಹಕ್ಕ ಅಂತ ಕರೀತಾನೆ, ನನ್ನನ್ನ ಬಾವಾಜಿ ಅಂತ ಮತ್ತೆ ನನ್ನನ್ನು ಬಂದು ಬಹು ಪ್ರೀತಿಯಿಂದ ಕರೀತಾನೆ. ಆವಾಗ ಈ ಮಾತಿನಲ್ಲಿ ರಾಮಯ್ಯ ಭೂಲೋಕದಲ್ಲಿ ನರಮಾನ್ ರೊಟ್ಟೆ ಒಳಗೆ ಇವನು ಹುಟ್ಟುವಾಗ ಇಲ್ಲಿ ಕೈಲಾಸದಲ್ಲಿ ಮಾತುಗಳಿಯಾಗಿದ್ದ, ಭೂಲೋಕದಲ್ಲಿ ಇವನು ಮೈದಾನ ರಾಮ ಅಂತೇಳಿ ನಾಮಕರಣವನ್ನು ಪಡ್ಕೊಂಡು ಮತ್ತೆ ಕೈಲಾಸಕ್ಕೆ ಬರ್ತಾನೆ. ಆವಾಗ ನಿನ್ನ ತಮ್ಮಯ್ಯ ಅಂತ ಅಕ್ಕರೆಯಿಂದ ನೀ ಪ್ರೀತಿಯಿಂದ ನೋಡು. ಅಲ್ಲಿಯ ತನಕ ಈ ಮಾತನಿಗಳಿ ಬೂದಿ ನನ್ನ ಮುತ್ತಿನ ಜೋಳಿಗೆ ಒಳಗೆ ಇರಲಿ ಅಂತ ಹೇಳಿ ಸುಟ್ಟು ಮಡಗಿದ್ದೀರಲ್ಲ ಸ್ವಾಮಿ ಹಿಂದೆ, ಆ ಮಾತನಿಗಳಿ ಬೂದಿನ ತಗೊಂಡೋಗಿ ಮಾದೇವಮ್ಮನ ಹೊಟ್ಟೆಗೆ ಪಿಂಡ ಪ್ರಸಾದವಾಗಿ ಕೊಟ್ಟು ಅವಳ ಹೊಟ್ಟೆ ಒಳಗಾದ್ರೂ ಮಾತನಿಗಳಿ ರಾಮಯ್ಯ ಹುಟ್ಟಿ ಮತ್ತೆ ಮೈದಾನ ರಾಮ ಅಂತೇಳಿ ನಾಮಕರಣ ಪಡ್ಕೊಂಡು ಮತ್ತೆ ನಮ್ಮ ಕೈಲಾಸಕ್ಕೆ ಬರಲಿ. ಹೋಗಿ ಆ ಮಾತನಿಗಳಿ ಬೂದಿಯನ್ನು ತಗೊಂಡೋಗಿ ಮಾದೇವಮ್ಮನ ಕೊಡಿ ಅಂತ ಪಾರ್ವತ ದೇವಿ ಮರ್ತೋಗಿರ್ತಕ್ಕಂಥ ವಿಚಾರವನ್ನ ಪರಮೇಶ್ವರನ್ ಜ್ಞಾಪಿಸ್ಕೊಟ್ಟಾಗ, ಹೌದು ಹೌದು ಪಾರ್ವತ, ಮರ್ತೋಗಿದ್ದೆ, ಇದು ಹಾಗಿದ್ನೆಲ್ಲ ನೀವಾಗಲೇ ಹೊರಟೆ ಅಂತ ಹೇಳಿ ಸ್ವಾಮಿ ಪರಮೇಶ್ವರ ಜಂಗುಮನಾವೇಶವ ತಾಳವರೇ ಮಲ್ಲಯ್ಯ, ತಾಳವರೇ ಮಲ್ಲಯ್ಯ, ಅವರು ಪುಟಾರಕ್ಕೆ ಸ್ವಾಮಿ ಬರುತ್ತಾರೆ. ಆವಾಗ ಮಾದೇವಮ್ಮ ಯಾರಿಗೂ ಸಹ ಗೊತ್ತಾಗಬಾರ್ದು ನಾವು ವಿಷದ ಗಂಜಿಯನ್ನು ಕುಡಿಯೋದು ಅಂತ ಹೇಳಿ ಬಾಗಿಲನ್ನು ಶೀಲ್ಮುದ್ರ ಮಾಡಿಬಿಟ್ಟಿದ್ದಾಳೆ. ಕೋಣೆಗಳು ಕುಂತ್ಕೊಂಡು ವಿಷದ ಗಂಜಿಯನ್ನು ಕಾಯಿಸ್ತಾ ಕುಂತಿರೋಳಂತೆ. ಪಟ್ಟೆ ಮಂಚಿನ ಮೇಲೆ ಸೋಮಪ್ಪನವ್ರ ಮಲಗಿ ಶೋಕ ಮಾಡ್ತಾ ಮಲಗಿರೋರಂತೆ. ಆ ಸಮಯಕ್ಕೆ ಪರಮೇಶ್ವರ ಅವರ ಬಾಗಿಲ ಬಳಿಯಲ್ಲಿ ಬಂದು ನಿಂತು ಭವತಿ ಭಿಕ್ಷಾಂದೇ ಅಂತ 3 ಸಾರಿ ಕೂಗಿದ ತಕ್ಷಣ ಅವಳು ಹಾಕಿರ್ತಕ್ಕಂತ ಬಾಗಿಲೆಲ್ಲ ದಡದಡ ಅಂತ ಬಿಚ್ಚೋದು ಎಲ್ಲ ಕಳೆದೋದು. ಆವಾಗ ಆಶ್ಚರ್ಯವಾಯಿತು ಮಾದೇವಮ್ಮನಿಗೆ, ಇದು ಯಾರು ಈ ರೀತಿಯಾಗಿ ಮನೆಯ ಬಾಗಿಲ ಮುಂದೆ ಬಂದು ದಾನ ಧರ್ಮವಂತವನ್ನ ಸಾರುವಂತಕ್ಕಂಥವ್ರು ಯಾರಾಗಿರ್ಬಹುದು ಅಂತೇಳಿ ಓಡೋಡಿ ಬಂದು ನೋಡಿದ್ದಾಳೆ.
ವ್ಯಕ್ತಿಗಳು ಮುನಿಗಳು ಬಂದು ನಿಂತಿದ್ದಾರೆ. ಹೌದಪ್ಪ. ಆವಾಗ ಮಾದೇವಮ್ಮ ಕೋರಣ್ಯವು ಕೊಡಬೇಕಂತ ಹೇಳಿ ಚತ್ತನದಲ್ಲಿ ದಿನಸಿ ದಾನಗಳು ತುಂಬಿಕೊಂಡು ಬಂದು ಹೀಗೋ ಸ್ವೀಕರಿಸಿ ತಂದೆ ನಮ್ಮ ಮನೆಯ ಕೋರಣ್ಯವನ್ನ ಎಂಬುದಾಗಿ ಪರಮೇಶ್ವರ ಅನ್ನೋದು ಗೊತ್ತಿಲ್ಲದೆ ಜಂಗುಮರು ಅಂತ ಹೇಳಿ ಮಾದೇವಮ್ಮ ನುಡಿಯುವಾಗ, ಹೌದಪ್ಪ. ಅಮ್ಮ ದಾನ ಧರ್ಮಕ್ಕೋಸ್ಕರ ಬಂದವನಲ್ಲ ತಾಯಿ, ಮತ್ತೆ ನನಗೆ ಕುಕ್ಷ ತುಂಬಾ ಬಾಧೆ ಆಗಿದೆ ತಾಯಿ, ನನಗೆ ತುತ್ತನ್ನ ಸ್ವಲ್ಪ ಕೊಟ್ಟು ನೀ ಪುಣ್ಯ ಪಡ್ಕೊಳ್ಳುವ ಅಂದ್ರಂತೆ. ಆವಾಗ ಮಾದೇವಮ್ಮನ ಕಣ್ಣಲ್ಲಿ ಕಣ್ಣೀರ್ ಬಂತಂತೆ. ಸ್ವಾಮಿ ನಮ್ಮ ಹೊಲೆಗೆ ಬೆಂಕಿ ಹಚ್ಚಿ 3 ದಿನಗಳಾಯ್ತು ಸ್ವಾಮಿ, ಹೊಲೆಗೆ ಬೆಂಕಿ ಹಚ್ಚಲಿಲ್ಲ. ನೀವೆಲ್ಲಾದ್ರೂ ಮುಂದಿನ ಮನೆಗೆ ಹೋಗಿ ಭೋಜನವನ್ನು ಮಾಡಬಹುದು ಸ್ವಾಮಿ, ಈಗ ನನ್ನ ಮನೆ ಕೋರಣ್ಯವನ್ನ ಸ್ವೀಕರಿಸಿ ಅಂತ ಹೇಳಿ ಮಾದೇವಮ್ಮ ಸುಳ್ಳು ಹಾಕಿ ನುಡಿದಾಗ, ತಾಯಿ ಸುಳ್ಳು ನುಡಿದವರಿಗೆ ಸುಖವಿಲ್ಲ, ಮುತ್ತೈದೆಯಾಗಿ ಸುಳ್ಳು ನುಡಿತಾ ಇದೆಯಲ್ಲ ತಾಯಿ, ಒಳಗೆ ಮನೆಗೆ ಬೆಂಕಿ ಹಚ್ಚಿ 3 ದಿನ ಆಯ್ತು ಅಂತ. ಆ ಕಡೆ ತಿರುಗಿ ನೋಡಮ್ಮ, ಒಲೆಯೊಳಗೆ ಕಾಯ್ತಕ್ಕಂಥದ್ದು ಆ ತಾಮ್ರದ ಪಾತ್ರೆ ಒಳಗೆ ಮಳತಕ್ಕಂಥದ್ದು ಏನಮ್ಮ ಎಂಬುದಾಗಿ ಬಾಗಿಲ ಬಳಿಯಲ್ಲಿ ನಿಂತೆ ತೋರಿದಾಗ ಮಾದೇವಮ್ಮನಿಗೆ ಆಶ್ಚರ್ಯವಾಯ್ತಂತೆ. ಏನೇನು ನಮ್ಮ ಗಂಡ ಹೆಂಡರಿ ಇರುವವರೆಗೂ ಮಾತ್ರ ವಿಚಾರ ಗೊತ್ತೇ ಮತ್ತೆ ಯಾರಿಗೂ ಸಹ ತಿಳಿಯದು. ಕೋಣೆ ಒಳಗೆ ಕಾಯ್ತಕ್ಕಂಥ ವಿಸಿದ ಗಂಜಿಯನ್ನ ಬಾಗಿಲಲ್ಲಿ ನಿಂತು ಈ ರೀತಿಯಾಗಿ ಹೇಳ್ತಕ್ಕಂತ ಸಾಧು ಸನ್ಯಾಸಿಗಳು ಯಾರಾಗಿರಬಹುದು. ಸತ್ಯ ನುಡಿಬೇಕಾ ಧರ್ಮ ನನ್ನದಂತೇಳಿ ಮಾದೇವಮ್ಮ, ಸ್ವಾಮಿ ಅದು ಅಮೃತ ಅಂತ ತಿಳ್ಕೊಳ್ಬೇಡಿ ಸ್ವಾಮಿ, ವಿಸಿದ ಗಂಜಿಯನ್ನು ಕಾಯಿಸ್ತಾ ಇದ್ದೀವಿ ಗಂಡ ಹೆಂಡರಿ ಇರುವರು, ವಿಸಿದ ಗಂಜಿಯನ್ನು ಕುಡಿದು ಪ್ರಾಣ ಬಿಡೋದಕ್ಕೋಸ್ಕರ. ತಾಯಿ ಏಕಮ್ಮ ವಿಸಿದ ಗಂಜಿಯನ್ನು ಕುಡಿದು ಪ್ರಾಣ ಬಿಡ್ತಾ ಇದ್ದೀರಾ? ಮಕ್ಕಳಿಲ್ಲ ಅನ್ನೋದಕ್ಕೋಸ್ಕರವಾಗಿ ನಾವು ಗಂಡ ಹೆಂಡರಿ ಇರುವರು ದರೆ ಮೇಲೆ ಬಾಳಬಾರದು ಅಂತ ಹೇಳಿ ನಾವು ಪ್ರಾಣ ಬಿಡೋದಕ್ಕೋಸ್ಕರ ವಿಸಿದ ಗಂಜಿ ಕಾಯಿಸ್ತಾ ಇದ್ದೀವಿ ಸ್ವಾಮಿ. ಮಾದೇವಮ್ಮ ನಿಮ್ಮಂತ ಪಟ್ನವ ಕಟ್ಟಿ ಆಳುವಂತ ಈ ಚಕ್ರವರ್ತಿಗಳೇ ನೀವು ಪ್ರಾಣ ಬಿಟ್ಟ ಮೇಲೆ ಊರೂರ ಮೇಲೆ ಭಿಕ್ಷೆ ಮಾಡ್ತಕ್ಕಂತೇವ್ ನಾನು ಯಾಕಮ್ಮ ಬದುಕಿರ್ಬೇಕು? ನನಗೆ ವಿಷದ ಗಂಜಿಯನ್ನು ತಂದು ಕೊಟ್ಬಿಡಮ್ಮ, ನಾನು ಸಹ ವಿಷದ ಗಂಜಿಯನ್ನು ಕುಡಿದು ಪ್ರಾಣ ಬಿಟ್ಬಿಡ್ತೀನಿ ನಿಮ್ ಜೊತೆಯಲ್ಲಿ ಅಂತ ಕೇಳ್ಕೊಂಡಾಗ ಮಾದೇವಮ್ಮ ಆಶ್ಚರ್ಯ ಪಟ್ಟುಕೊಂಡು ಈ ಜಂಗುಮರು ನುಡಿದಂತ ಮಾತನ್ನು ಬಂದು ತನ್ನ ಪತಿ ಹತ್ರ ಹೇಳಿದ್ದಾಳೆ. ಆವಾಗ ಸೋಮಪ್ಪನವರು, ಮಹಾದೇವಿ ಸತ್ಯ ನುಡಿದ ಮೇಲೆ ನಮ್ಮಲ್ಲಿ ದೋಷವಿಲ್ಲ, ಬಂದಿರತಕ್ಕಂಥ ವ್ಯಕ್ತಿಗಳು ತಾವಾಗಿ ತಾವೇ ಹಾಡನ್ನ ಕೇಳ್ಕೊಂಡ ಮೇಲೆ ಬಯಸಿ ತಗೊಂಡೋಗಿ ಕೊಟ್ಬಿಡುವಂತ ಆಜ್ಞೆ ಮಾಡಿರವರಂತೆ ಸೋಮಪ್ಪನವರು. ಒಲೆ ಮೇಲೆ ಕಾಯಿಸುವಂತ ವಿಸಿದ ಗಂಜಿಯನ್ನು ಮಹಾದೇವಮ್ಮ ತಗೊಂಡೋಗಿ ಆ ಪರಮೇಶ್ವರನ ಬಳಿಗೆ ಬಂದಿದ್ದಾಳೆ. ಸ್ವಾಮಿ ಈಗ ಸ್ವೀಕರಿಸಿ ಅಂತ ಹೇಳಿ ಆ ವಿಸಿದ ಗಂಜಿಯನ್ನು ತಂದು ಆ ಪರಮೇಶ್ವರ ತಾವು ಅಕ್ಷಯ ಪಾತ್ರೆಯನ್ನು ಹೊಟ್ಟಿ ಮಹಾದೇವಮ್ಮ ಬಿಟ್ಟಂತ ವಿಸಿದ ಗಂಜಿಯನ್ನ ಆ ಅಕ್ಷಯ ಪಾತ್ರದಲ್ಲಿ ಬಿಡಿಸಿಕೊಂಡು, ಸ್ವಾಮಿ ಒಂದೇ ಮನಸ್ಸಲ್ಲಿ ಸ್ವಾಮಿ ಸಲ್ಲಿಸುತ್ತಾರೆ, ಪರಮೇಶ್ವರ ಮುಂದೆ ಮನಸ್ಸಿನಲ್ಲಿ ತನ್ನ ಶರೀರದಲ್ಲಿ ಶಲಿಸುವಾಗ ವಿಷವೆಲ್ಲ ಆದಿಶೇಷನಿಗೆ ಪ್ರಿಯವಾಗಿದೆ, ಅಮೃತ ಮಾತ್ರ ಪರಮೇಶ್ವರನಿಗೆ ಪ್ರಿಯವಾಗಿದೆ. ಆವಾಗ ಪರಮೇಶ್ವರ ನಿಂತು ನಗನಾಡದಂತೆ, ತಾಯಿ ಕುಕ್ಷ ಬಾಧೆ ಆಗಿರುವುದನ್ನ ನೀನು ಕುಕ್ಷ ನಿವಾರಣೆ ಮಾಡಿದೀಯ ತಾಯಿ, ಮಕ್ಕಳಿಲ್ಲ ಅನ್ನೋದಕ್ಕೋಸ್ಕರವಾಗಿ ನೀವು ಪ್ರಾಣ ಬಿಡೋದು ಬೇಡವಮ್ಮ, ನಿನಗೆ ನಾನು ಪುತ್ರ ಸಂತಾನ ಕೊಡ್ತೀನಿ ಎಂಬುದಾಗಿ ಪರಮೇಶ್ವರ ಯಾವಾಗ ಮಾದೇವಮ್ಮನಿಗೆ ನುಡಿದರು. ಆ ಜಂಗುಮರ ಮಾತನ್ನು ಕೇಳಿ ಮಾದೇವಮ್ಮ ಸಂತೋಷ ಭರಿತರಾದವಂತೆ. ಪರಮೇಶ್ವರ ನನ್ನ ಹೊಟ್ಟೆ ಒಳಗೆ ಪುತ್ರ ಸಂತಾನ ಕೊಡ್ತೀಯ ತಂದೆ. ಮಾದೇವಮ್ಮ ಕೊಡ್ತೀನಿ ತಾಯಿ, ಆದ್ರೆ ನನ್ನಲ್ಲಿ 2 ಮಕ್ಕಳ ಸಂತಾನವಿದೆ, ಒಳ್ಳೆ ಮಗನ ಬೇಕೋ ಕೆಟ್ಟ ಮಗ ಬೇಕಮ್ಮ? ತಂದೆ ಒಳ್ಳೆ ಮಕ್ಕಳ ವಿಚಾರ ಹೇಗೆ, ಕೆಟ್ಟ ಮಗನ ವಿಚಾರ ಹೇಗೆ? ತಾಯಿ ಕೆಟ್ಟ ಮಗನ ನಿನ್ನ ಹೊಟ್ಟೆ ಒಳಗೆ ಕೊಟ್ರೆ ಆ ಕೆಟ್ಟ ಮಗನಿಗೆ 100 ವರ್ಷ ಆಯುಷು. ಹೌದು, ಆ ಕೆಟ್ಟ ಮಗ ಹುಟ್ಟಿ ನಿಮ್ಮ ತಂದೆ ತಾಯಿಗಳ ಮಾನ ಮರ್ಯಾದೆಗಳನ್ನೆಲ್ಲ ಬೀದಿ ಪಾರು ಮಾಡ್ತಾನೆ. ಒಂದು ದಿನಕ್ಕೆ 12-13 ಜನಗಳ ಜೊತೆಗಳಲ್ಲಿ ಜಗಳ ಕಾದಾಟ ಮಾಡ್ತಾನೆ. ನೋಡಮ್ಮ, ನಿನ್ನನ್ನ ಪಡೆದಂತ ತಾಯಿ ಯಾರೋ, ನಿನ್ನನ್ನ ಪಡೆದಂತ ತಂದೆ ಯಾರು ಅಂತ ಹೇಳಿ ಈ ಮಾನಗಳ ಮಾತುಗಳನ್ನ ನುಡಿಸ್ತಾನೆ, ನಿಮ್ಮ ತಂದೆ ತಾಯಿಗಳಿಗೆ ಅಗೌರವ ತರ್ತಾನೆ. ಹೌದು ಸ್ವಾಮಿ, ಒಳ್ಳೆ ಮಗನ ವಿಚಾರ ಹೇಗೆ? ಒಳ್ಳೆ ಮಗನ ನಿನ್ನ ಹೊಟ್ಟೆ ಒಳಗೆ ಕೊಟ್ಟದ್ದೇ ಆದ್ರೆ ಮಾದೇವಮ್ಮ ಅವನಿಗೆ 16 ವರ್ಷ ಆಯುಷು ನಿಜ, ಆದ್ರೆ ಅವನು ಭೂಮಿ ಭೂಲೋಕ ಸೂರ್ಯ ಚಂದ್ರಾದಿಗಳಿರೋ ತನಕ ನಿಮ್ಮ ಹೆಸರನ್ನ ಭೂಲೋಕದಲ್ಲಿ ಅಮರವಾಗಿಡ್ತಾನೆ. ನಿಮ್ಮ ತಂದೆ ತಾಯಿಗಳಿಗೆ ಕೀರ್ತಿ ತಂದು ಕೊಡ್ತಾನೆ. ಹೌದು, ಆದ್ರೆ ಆ ಮಗನಿಗೆ 16 ವರ್ಷ ಆಯುಷು. ಆದ್ರೆ ಮಾದೇವಮ್ಮ ಒಳ್ಳೆ ಮಗನ ನಿನ್ನ ಹೊಟ್ಟೆ ಒಳಗೆ ಕೊಟ್ಟದ್ದೇ ಆದ್ರೆ ಮಗನ ಹುಟ್ಟಿದಂತ 8 ವರ್ಷಕ್ಕೆ ನೀನು ಗಂಡ ತಿನ್ಕೊಂಡು ಮುಂದೆ ಆಯ್ತೀಯ. ಆವಾಗ ನಿಮ್ಮ ಪಟ್ನ ಅಂತಕ್ಕಂಥದ್ದೆಲ್ಲ ಪಾಳಾಗುತ್ತೆ. ಆವಾಗ ನಿನಗೆ ಲಕ್ಕಿ ಸೊಪ್ಪು ಗುರುಳು ಮುತ್ತಿದ ಕದ ಮಾನೂರು ಬೀದಿ ಶಿವತಿರ್ಪೆ ಮಾಡ್ಕೊಂಡು ಗಂಡ ಸತ್ತೋದ್ಮೇಲೆ ಇರುವ ಒಬ್ಬ ಮಗನ ನೀ ಸಾಕುವಂತ ಕಾಲ ಬರ್ತೈತೆ. ಹೌದು, ಇವಾಗ ಯಾವ ಮಗ ಬೇಕು ಕೇಳ್ಕೊಳಮ್ಮ ಅಂತೇಳಿ ಪರಮೇಶ್ವರ ನುಡಿದಾಗ
ಪರಮೇಶ್ವರ ನುಡಿದಂತ ಮಾತನ್ನ ಕೇಳಿ ಮಾದೇವಮ್ಮನ ಕಣ್ಣಲ್ಲಿ ಕಣ್ಣೀರು ಬಂದಿತ್ತಂತೆ. ಅಯ್ಯೋ ಸ್ವಾಮಿ, ಹಂದಿಯಾಗಿ 10 ವರ್ಷ ಬಾಳೋದಕ್ಕಿಂತ ನಂದಿಯಾಗಿ ಒಂದೇ 1 ವರ್ಷ ಬದ್ದು ಪ್ರಾಣ ಬಿಟ್ರೆ ವೀರ ಸ್ವರ್ಗ ಅಲ್ವೇ? ನಿಜ. ಕೆಟ್ಟ ಮಕ್ಕಳನ್ನ ಹಡೆದು ನಾನು ಕೆಟ್ಟ ವಾಕ್ಯಗಳನ್ನ ಬೇರೆಯವ್ರ ಕೈಯಿಂದ ಕೇಳುವ ಬದಲು ಒಳ್ಳೆ ಮಗನಿಗೆ ಜನ್ಮ ಕೊಟ್ಟು ಸೂರ್ಯ ಚಂದ್ರಾದಿಗಳಿರೋ ತನಕ ನಮ್ಮ ಹೆಸರನ್ನ ಹಮರವಾಗಿಡ್ತಾನೆ ಅಂತಂದ ಮೇಲೆ ನನಗೆ ಒಳ್ಳೆ ಮಗನ ಸ್ವಾಮಿ ದಯ ಪಾಲಿಸೋ. ಸ್ವಾಮಿ, ಒಳ್ಳೆ ಮಗನ್ನೇ ನನಗೆ ದಯಪಾಲಿಸುತ್ತಂದೆ. ಹುಟ್ಟಿದವರು ಸಾಯುವುದು ಸಿದ್ಧ ಅಲ್ಲವೇ? ನನ್ನ ಮಗ ಒಳ್ಳೆ ಮಗ ಹುಟ್ಟಿದ ಮೇಲೆ ನಾನು ಗಂಡ ತಿನ್ಕೊಂಡು ಮುಂಡಿ ಆದ್ರು ಗಂಡ ಸತ್ತೋದ್ರು ಗಂಡು ಮಗ ಇದ್ದಾನೆ ಅಂತ ಹೇಳಿ ಅವನನ್ನೇ ನಾನು ಪ್ರೀತಿಯಿಂದ ಸಂತೋಷದಿಂದ ಸಾಕುವೆ ತಂದೆ. ಹೆಣ್ಣಾಗಿ ಹುಟ್ಟಿದವಳಿಗೆ ಹೊಟ್ಟೆ ಒಳಗೆ ಮಕ್ಕಳು ಅಂತಕ್ಕಂತೆ ಹುಟ್ಟಿದೆ ಹೋದ ಮೇಲೆ ನಾನು ಬಂಜತನದಲ್ಲಿದ್ದು ಪ್ರಪಂಚದಲ್ಲಿ ಕೆಟ್ಟ ನುಡಿಗಳನ್ನು ಕೇಳುವುದಕ್ಕಿನ್ನ ನಾನು ಗಂಡನಾಗಿ ನನ್ನ ಪತಿ ಇದ್ದು ಹರುಕಾಲ ಸಂತೋಷವನ್ನು ಕೊಟ್ಟು ಅವರು ಸಂದೋದ್ರು ಸರಿಯೇ, ನನ್ನ ಗಂಡ ಸತ್ತೋದ ಮೇಲೆ ಇರುವ ಒಬ್ಬ ಗಂಡು ಮಗನ್ನೇ ನಾನು ಪ್ರೀತಿಯಿಂದ ಸಾಕಿ ಸಲಗುದ್ರು ಸರಿಯೇ, ಅವನಿಂದ ಲೋಕ ಉದ್ಧಾರ ಆದ್ರೂ ಸರಿಯೇ, ನಮ್ಮ ಕೀರ್ತಿ ಭೂಲೋಕದಲ್ಲಿ ಹಮರವಾದ್ರೂ ಸರಿ, ನನ್ನ ಒಳ್ಳೆ ಮಗನೇ ದಯಪಾಲಿಸು ತಂದೆ ಅಂತ ಹೇಳಿ ಮಹಾದೇವಮ್ಮ ಕೇಳ್ಕೊಂಡಾಗ ಪರಮೇಶ್ವರ ಕೈಲಾಸದಲ್ಲಿ ಸುಟ್ಟುವರಿಗಿರ್ತಕ್ಕಂಥ ಮಾತನಿಗೆ ಬೂದಿಯನ್ನ ತೆಗೆದು ಮಹಾದೇವಮ್ಮನ ಕೈ ಕೊಟ್ಟುಬಿಟ್ಟು ಅವರ ಹಾಗೆ ಮಾಯವಾಗಿದ್ದಾರೆ. ಮಹಾದೇವಮ್ಮ ಕಣ್ಣು ಮುಚ್ಚಿ ಕಣ್ಣು ಬಿಡದ್ರಲ್ಲಿ ಪರಮೇಶ್ವರ ಜಂಗುಮನ ರೂಪ ತಾಳ್ಕೊಂಡು ಬಂದಿರತಕ್ಕಂಥವ್ರು ಮಾಯವಾದಾಗ ಮಹಾದೇವಮ್ಮ ಆ ಪರಮೇಶ್ವರನು ಕೊಟ್ಟಿರತಕ್ಕಂತ ಮಾಯದ ತುಳಿತವನ್ನು ತಗೊಂಡು ಬಂದಿದ್ದಾಳೆ. ತನ್ನ ಪತಿಗೆ ವಿಚಾರ ತಿಳಿಸಿದ್ದಾಳೆ. ನೀನೆಂತ ಪುಣ್ಯಶಾಲಿ ಮಾದೇವಿ, ಹೋಗ್ತಕ್ಕಂತ ಪ್ರಯಾಣವ ತಡೆಗಟ್ಟಿ ನೀನು ಕಾಡಿ ಬೇಡಿ ಜಗುಮರತ್ರ ಮಕ್ಕಳ ಫಲವನ್ನ ತಗೊಂಡು ಬಂದಿದ್ದೀಯಲ್ಲ, ನಿನ್ನ ಜನ್ಮವೇ ಪುಣ್ಯ, ಹೆಣ್ಣಿನ ಜನ್ಮವೇ ಪುಣ್ಯ ಅಂತ ಹೇಳಿ ಸೋಮಪ್ಪನವರು ಮತ್ತು ಮಾದೇವಮ್ಮ ಸ್ನಾನ ಮಡಿಗಳನ್ನ ಮಾಡಿ ಓಂ ನಮ ಶಿವಾಯ ಎಂಬುದಾಗಿ ಆ ಪರಮೇಶ್ವರನು ಕೊಟ್ಟಂತ ಪ್ರಸಾದವನ್ನು ಹೊಂದಿ ಮನಸ್ಸಿನಲ್ಲಿ ತಾಯಿ ತನ್ನ ಶರೀರದಲ್ಲಿ ಸಲ್ಲಿಸಿದ್ದಾಳೆ. ಅವಳು ಸಲ್ಲಿಸಿದ ಮೇಲೆ ಪರಮೇಶ್ವರನ ಆಜ್ಞೆ ಪ್ರಕಾರ ಅವಳಿಗೆ 1 ತಿಂಗಳು ತುಂಬಿ 2 ತಿಂಗಳು ನಡೆದು 6ನೇ ತಿಂಗಳು ಬರೆದಾಗ ತುಂಬಿತ್ತು. 6 ತಿಂಗಳ ತನಕ ಬಿಮ್ಮನಿಸಿ ಅಲ್ಲ, 12 ವರ್ಷ ತುಂಬ ತನಕ ಅವ್ರ ಮಗನೇ ಅಲ್ಲ. ನಿಜ. ಮಾದೇವಮ್ಮನ ಶರೀರದಲ್ಲಿ ರಕ್ತ ಮಾಂಸಗಳು ಹೆಚ್ಚಾದವಂತೆ, ಮುಖವೆಲ್ಲ ಬೆಳಚಿಪ್ಪಾಯ್ತಂತೆ. ಅವನಪ್ಪ ಸೋಮಪ್ಪನವರು ತನ್ನ ಮಡದಿ ರೂಪ ನೋಡ್ಬಿಟ್ಟು ಸಂತೋಷ ಬರ್ತಾನ, ನನ್ನ ಮಡದಿ ಬಿಮ್ಮನಿಸಿ ಆಗವಳೆ ಅಂತ. ಏ ಮಾದೇವಿ, ಏನಾದ್ರೂ ಬೈಕಿಗಳನ್ನ ಬಯಸ್ಕೊಂಡಿದ್ದೀಯ? ಬಿಮ್ಮನಿಸಿ ಆದ್ಮೇಲೆ ಬೈಕ್ ಅನ್ನೋದು ಇರುವುದು ಸಹಜ ಹೆಣ್ಣು ಮಕ್ಕಳಿಗೆ ಅಂತೇಳಿ ಕೇಳುವಾಗ, ಹೌದು ಸ್ವಾಮಿ, ನಾನು ಬಯಸ್ಕೊಂಡಿರ್ತಕ್ಕಂಥದ್ದು ಏನು ಗೊತ್ತೇ? ಹಸುವಿನ ಹಾಲು ಕೆನೆ ಮೊಸರು ಪತಿಯ ಜೊತೆಲಿ ಹೇಳ್ಕೊಂಡಾಗ, ಹೌದು ಮಾದೇವಿ ಅಂತ ಹೇಳಿ ಅವಳು ಇಷ್ಟಪಟ್ಟಿರ್ತಕ್ಕಂಥದ್ದೆಲ್ಲ ಹಾಳುಗಳನ್ನ ಕಳಿಸಿ ದಾದ್ರಿ ಗೌಡರನ್ನ ಕಳಿಸಿ ತರಿಸ್ಕೊಟ್ಟು ಅವಳ ಆಸೆಯನ್ನು ಈಡೇರಿಸಿದ್ದಾರೆ. ಅದೇ ಆವಾಗ ಸತ್ತುವಂತೆ ಮಾದೇವಮ್ಮ ಹೇರಿ ಕೆಳಗಲ ಹೆರೆ ಮುಣ್ಣು ಬಂಬಿಸ್ಕೊಂಡ್ಲಂತೆ. ಆದ್ರೆ ಇವತ್ತಿನ ದಿನ ಆ ರೀತಿ ಇಲ್ಲವಂತೆ. ಇವತ್ತಿನ ದಿನ ಹೆಣ್ಣು ಮಕ್ಕಳಿಗೆ ಇವ್ರು ಈಗಿನ ಕಾಲದವ್ರು ಗೋಡೆ ಮೊಣ್ಣೆ ಬಂಬಿಸ್ಕೊಂತಾರೆ. ಆವಾಗ ಮಾದೇವಮ್ಮ ತನ್ನ ಪತಿ ನೆರವೇರಿಸಿಕೊಟ್ಟದ್ದನ್ನೆಲ್ಲ ಸಂತೋಷವಾಗಿ ಊಟ ಮಾಡಿದ್ದಾಳೆ. ಆವಾಗ ಸತ್ತುವಂತೆ ಮಾದೇವಮ್ಮನಿಗೆ ಅಲ್ಲಿ 9 ತಿಂಗಳು ನಡೆವಾಗ ಮಾದೇವಮ್ಮ 9 ತಿಂಗಳು ತುಂಬಿದ ಮೇಲೆ ಹೊಟ್ಟೆ ನೋವು ಪ್ರಾರಂಭವಾಗಿದೆ. ನಿಜ. ಮಾದೇವಮ್ಮನಿಗೆ ಹೊಟ್ಟೆ ನೋವು ಅಂತ ಊರಿಕೇರಿ ಜನರೆಲ್ಲಾ ಬರ್ತಿರೋರಂತೆ. ಶ್ರೀಮಂತರ ಮನೆ ಒಳಗೆ ಯಾರಿಗಾದ್ರೂ ದೊಡ್ಡವರ ಹೆಂಡರಿಗೆ ಹೊಟ್ಟೆ ನೋವು ಅಂದ್ರೆ ಊರ್ ಜನಗಳೆಲ್ಲ ಬರ್ತಾರಂತೆ. ಅದೇ ಒಬ್ರು ಬಡವ್ರ ಮನೆಯಲ್ಲಿ ಏನಾದ್ರು ಹೊಟ್ಟೆ ನೋವು ಅಂತಂದ್ರೆ ಊರ್ ಜನಗಳು ಒಬ್ರು ಹಿಡಿದುಕೊಳ್ಳೋದೇ ಇಲ್ವಂತೆ. ಆವಾಗ ಮಾದೇವಮ್ಮನ ಹೊಟ್ಟೆ ನೋವು ಅಂತ ಹೇಳಿ ಯಾವಾಗ ಊರ್ ಜನಗಳೆಲ್ಲರೂ ಪಟ್ಟಣ ಜನಗಳು
ಬಂಧುಗಳೆಲ್ಲರೂ ಬಂದಿರುವಾಗ ತುಂಬಿದ ಸೋಮವಾರ ಮಹಾಪುಣ್ಯ ದಿನ ತಾಯಿ ಗಂಡು ಮಗನ ತಾಯಿ ಹಡೆದಾಳು ಸೂರ್ಯನೇ ಒಂದು ಪಾಲು ಚಂದ್ರನೇ ಒಂದು ಪಾಲು ತಳಕಲನೆ ಮಾರ ಒಳೆವಾಡು ಆವಾಗ ಮಗು ಹುಟ್ಟಿದ ಮೇಲೆ ಮಗು ಹುಟ್ಟಿದ 12 ದಿನಕ್ಕೆ ಮಗುವಿಗೆ ನಾಮಕರಣ ಮಾಡಿಸಬೇಕು ಅಂತೇಳಿ ಸೋಮಪ್ಪ ಮಂದ್ರಘಟ್ಟ ಜಗಲಿಯಲ್ಲಿ ಜೀರ್ಣ ಮಾತನಾಡಿರ್ತಕ್ಕಂಥ 48 ಜನ ಯಜಮಾನರುಗಳಿಗೆಲ್ಲರಿಗೂ ಬಲ್ಲವರಿಗೆಲ್ಲ ಓಲೆ ಕಳಿಸಿದ್ದಾನೆ. ಬರೆಯೋದು ಗೊತ್ತಿಲ್ಲದವರಿಗೆಲ್ಲ ಹಾಳು ಕಳಿಸಿ ವಿಚಾರ ತಿಳಿಸಿದ್ದಾನೆ. ಪಟ್ನವ ತಾರಿಸಿ ಗೂಡಿಸಿ ಬಾಗಿಲಿಗೆಲ್ಲ ಮಾವಿನ ಸೊಪ್ಪನ್ನು ತೋರಣವ ಕಟ್ಟಿಸಿ ಬಾಳೆ ಕಂಬ 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 ಕಟ್ಟಿಸಿ ಅವನ ಭೀಮಾವತಿ ಪಟ್ಟವ ಶೃಂಗಾರ ಮಾಡಿಸಿದ್ದಾರೆ ಸೋಮಪ್ಪ. ನೆಂಟರು ಬಂದು ಹೊರಗದವರೆಲ್ಲರೂ ಬಂದಿದ್ದಾರೆ. ಆವಾಗ ಎಲ್ಲರೂ ಡೇರಿ ಹೊಡೆದು ಡೇರಿಯಲ್ಲಿ ಇದ್ದಾರೆ. ಪುರೋಹಿತರನ್ನ ಕರೆಸಿದ್ದಾರೆ ಸೋಮಪ್ಪ. ಪುರೋಹಿತ್ರೆ, ನನ್ನ ಕುಮಾರ ಹುಟ್ಟಿರುವ ಗಳಿಗೆ ನಕ್ಷತ್ರಗಳು ಯಾವ ರೀತಿ ಇದೆ ನೋಡಿ ಅಂತ ಹೇಳಿ ಪುರೋಹಿತರನ್ನ ಕೇಳುವಾಗ ಕೊನೆಯಲ್ಲಿ ಜುಟ್ನ ಪುರೋಹಿತರು ಬ್ರಾಹ್ಮಣಪ್ಪ ಪಂಚಾಂಗವನ್ನು ತಂದು ನೋಡಿದರಂತೆ. ಶಿವನ ಸಂಕಲ್ಪ ಪ್ರಕಾರ ಆ ಪಂಚಾಂಗದಲ್ಲಿ ಏನಂತ ಹುಟ್ಟಿದೆ, ಮಗು ಹುಟ್ಟಿದ ಗಳಿಗೆ ಕೆಟ್ಟದ್ದಾಗಿ ಮಗ ಹುಟ್ಟಿದ 8 ವರ್ಷಕ್ಕೆ ತಂದೆಗೆ ಸರ್ಪದೃಷ್ಟವಾಗಿ ಮರಣ ಹೊಂದುವನು ಅಂತೇಳಿ ಹುಟ್ಟಿದೆ. ಆದರೆ ನಾನು ಯಾಕಪ್ಪ ಆ ರೀತಿ ಮಾತನಾಡ್ಲಿ? ಸುವ ನುಡಿಯ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲೋ ಮಾವ ಅಂತ ನಾನು ಈ ರೀತಿಯಾಗಿ ಕೆಟ್ಟದ್ದಾಗುತ್ತೆ ಅಂತ ಏನಾದ್ರು ಹೇಳ್ಬಿಟ್ರೆ ಸೋಮಪ್ಪನವ್ರು ನನಗೆ ವರಮಾನ ಕೊಡದೆ ಹೋಗ್ಬಿಡ್ತೇನೆ. ಸೋಮಪ್ಪ ಸತ್ತೋದ್ರೇನು, ಅವ್ನ ಹೆಂಡತಿ ಸತ್ತೋದ್ರೇನು, ನನಗೆ ಬರ್ತಕ್ಕಂಥದ್ದೆಲ್ಲ ಬಂದ್ಬಿಡ್ಲಿ ಅಂತ. ಸೋಮಪ್ಪನವ್ರೆ ಚೆನ್ನಾಗಿದೆ ಚೆನ್ನಾಗಿದೆ, ಬಹಳ ಸಂತೋಷ. ಗಳಿಗೆಗಳು ಚೆನ್ನಾಗಿದ್ದ ಮೇಲೆ ಮಗುವಿಗೆ ಏನಂತ ಹೆಸರು ನಾಮಕರಣ ಮಾಡ್ಬೋದು ನೋಡಿ ಪುರೋಹಿತ್ರೆ. ಆವಾಗ ಪುರೋಹಿತರು ಪಂಚಾಂಗವನ್ನು ತೆಗೆದು ನೋಡುವಾಗ ಪರಮೇಶ್ವರನ ಪ್ರಿಯ ಅವನ ಪ್ರಕಾರವಾಗಿ ಮಾ ಎಂಬ ಅಕ್ಷರ ಮೊದಲಾಗಿ ಮಾ ಎಂಬ ಅಕ್ಷರ ಕೊನೆಯದಾಗಿ ಮೈದಾಳ ರಾಮ ಮೈದಾಳ ರಾಮ ಅಂತೇಳಿ ಮಗುವಿಗೆ ಹೆಸರು ನಾಮಕರಣ ಮಾಡಬಹುದು. ಹಾಗೆ ನಾಮಕರಣ ಮಾಡೋಣ ಅಂತೇಳಿ ಸೋಮಪ್ಪನವರು ಮುತ್ತೈದೆಯರು ಬಾಗಿರತ್ತೀರಿ ಎಲ್ಲರೂ ಕರೆತರಿಸಿ ಆ ಮುತ್ತಿನ ತೊಟ್ಲನ್ನು ಕಟ್ಟಿಸಿ ಹುಟ್ಟಿರುವಂತ ಮಗುವನ್ನು ಬಂಗಾರ ತೊಟ್ಲಲ್ಲಿ ಮಲಗಿಸಿ ಆ ಮಗುವಿಗೆ ನಾಮಕರಣ ಮಾಡಿಸ್ತಾ ಇದ್ದಾರೆ. ಬಾಲೆರೆಲ್ಲ ಸೇರಿ ಬಾಗಿ ತೊಟ್ಟಿಲ ಕಟ್ಟಿ ಬಾಗಿ ತೊಟ್ಟಿಲ ಕಟ್ಟಿ ಬಾಲರಾಮಯ್ಯ ಎಂದು ಕರೆದಾರು ಸುವ ಚಂದನಂದಿ ತಲೆಗಳು ಸುವ. ಮುತ್ತೈದೆರೆಲ್ಲ ಸೇರಿ ಮುತ್ತಿನ ತೊಟ್ಟಿಲ ಕಟ್ಟಿ ಮುತ್ತಿನ ತೊಟ್ಟಿಲ ಕಟ್ಟಿ ಮಗುವಿಗೆ ಮೈದಾನ ರಾಮ ಅಂತೇಳಿ ಆ ಮಗುವನ್ನು ನಾಮಕರಣ ಮಾಡಿದ್ರು. ನಿಜ ಬಂದಿರ್ತಕ್ಕಂಥವ್ರಿಗೆಲ್ರಿಗೂ ಊಟ ಭೋಜನ ಪಡಿಸಿ ಒಳ್ಳೆಯ ತಾಂಬೂಲಗಳನ್ನು ಕೊಟ್ಟು ಆವಾಗ 48 ಜನ ಯಜಮಾನರುಗಳೆಲ್ಲ ಸೋಮಪ್ಪನವರಿಗೆ ಕ್ಷಮಾಪಣೆಯನ್ನ ಕೇಳ್ಕೊಂಡ್ರಂತೆ. ಹೇಗೆ ಸ್ವಾಮಿ, ನಾವು ತಿಳಿಯದೆ ನಿಮ್ಮನ್ನ ಮಂದ್ರಘಟ್ಟ ಜಗಲಿಯಲ್ಲಿ ದುರ್ಬುದ್ಧಿಯಿಂದ ನಾವು ಮಾತನಾಡ್ಬಿಟ್ಟು ಸ್ವಾಮಿ ನಮ್ಮನ್ನ ಅಪರಾಧವನ್ನು ಮನ್ನಿಸಬೇಕು. ಅಪ್ಪ, ನೀವು ಆ ರೀತಿಯಾಗಿ ಮಂದ್ರಘಟ್ಟ ಜಗಲಿಯಲ್ಲಿ ಮಾತನಾಡೋದಕ್ಕೋಸ್ಕರವಾಗಿ ಇವತ್ತು ಪರಮೇಶ್ವರ ನನಗೆ ಒಬ್ಬ ಮಗುವಿನ ಸಂತಾನ ಕೊಟ್ಟ. ನನಗೇನು ಬೇಸರವಿಲ್ಲ. ತಮ್ಮ ತಮ್ಮ ಪಟ್ಟಣಕ್ಕೆ ದಯಮಾಡಿ ಅಂತ ಹೇಳಿದಾಗ ಎಲ್ಲರೂ ತಮ್ಮ ತಮ್ಮ ಪಟ್ಟಣಕ್ಕೆ ವೀಳ್ಯವ ತಗೊಂಡು ಎಲ್ಲ ಹೊರಟಿದ್ದಾರೆ. ಮಗು ಹುಟ್ಟಿನ ಸಂಭ್ರಮದಿಂದ ತಾಯಿ ಮಹಾದೇವಮ್ಮ ಬಹಳ ಆನಂದವಾಗಿ ಬಹಳ ಸಂತೋಷವಾಗಿರೋಳಂತೆ ಭೀಮಾವತಿ ಪಟ್ಟಣದಲ್ಲಿ. ಸೋಮಪ್ಪನವ್ರಿಗೂ ತುಂಬಾ ಎಲ್ಲರಿಗೂ ಸಂತೋಷವಂತೆ. ಯಾವಾಗ ಎಲ್ಲ ಜನಗಳೆಲ್ಲರೂ ಬಂದು ಆ ಮಗುವನ್ನು ನೋಡಿ ಕಣ್ಣಾಸರಾಗ್ಬಿಡುತ್ತಲ್ಲ ಮಗುವಿಗೆ, ಆವಾಗ ಮಗು ತುಂಬಾ ಚೆಂಡಿ ಹಿಡ್ಕೊಂಡು ಅವನು ಹೊಳುತ್ತಿರ್ಬೇಕಾದ್ರೆ ಹೊಳುವ ಅವಳದಂತ ತುಟಿ ಉಳ್ಳ ಮಗುವ ನೋಡಿ ತಾಯಿ ಮಹಾದೇವಮ್ಮ ಮಗುವನ್ನ ತೊಟ್ಟಲ ಹಾಕೊಂಡು ತೂಗ್ತಿರೋಳಂತೆ. ಹೇಗೆ ಜೋ 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 ನಾಡು ಕಂದ ಹತ್ತಿಯ ಮರಕ್ಕೆ ಹತ್ತಿತ್ತು ಗುಮ್ಮ
ಆವಾಗ ಮಾದೇವಮ್ಮ ಆ ಪ್ರಕಾರವಾಗಿ ಮಗುವನ್ನು ತೂಗ್ತಿರೋಳಂತೆ. ಅದೇ ಈಗಿನ ಕಾಲದ ಹೆಣ್ಮಕ್ಳು ಆ ರೀತಿ ತೂಗೋದಕ್ಕೆ ಅವ್ರಿಗೆ ಗೊತ್ತಿಲ್ಲ. ಅವ್ರು ಯಾವ ರೀತಿ ಹೇಳ್ತಾಳೆ ಅಂತ ಹೇಳಿದ್ರೆ, ಹೇಗಪ್ಪ? ತೂಗಿ ತೂಗಿ ನನ್ನ ತೋಳೆಲ್ಲ ಸರ್ತೋಯ್ತು ಜೋಜೋ, ನಿಮ್ಮ ಪಂಚಿನಗಳೇ ನೀ ಸುಮ್ಮನೆ ಮಲಗೋ ಜೋಜೋ. ಅರಸನಿಗೆ ಬಮಸ್ಗಂದು 6 ತಿಂಗಳಾಯ್ತು ಜೋಜೋ, ನಮ್ಮತ್ತೆ ತಿನ್ನವಳಾರು ತಂದೆ ಕೊಳ್ಳಿಲ್ಲ ಜೋಜೋ. ಮಾವನನ್ನು ತಿನ್ನಬೇಕಂತ ಮಾರ್ಲ ಮೇಲೆ ಬಮಸ್ಗಂದಿ ಜೋಜೋ, ನನ್ನ ಮಾವು ತಿನ್ನವನಾರು ತಂದೆ ಕೊಳ್ಳಿಲ್ಲ ಜೋಜೋ. ಈ ಪ್ರಕಾರವಾಗಿ ಇವತ್ತಿನ ಕಾಲದ ಮಕ್ಕಳು ತೂಗ್ತಕ್ಕಂಥದ್ದು. ಅದು ಆವತ್ತಿನ ಕಾಲದಲ್ಲಿ ಮಕ್ಕಳು ತೂಗುವಾಗ ತಾಯಿ ತಾಯಿ ಅಂತ ಹೇಳಿದ್ರೆ ಎಷ್ಟೇ ಚಡ್ಡಿ ಹಿಡ್ಕೊಂಡಿರ್ತಕ್ಕಂಥ ಮಕ್ಕಳು ಮಲಗಿ ನಿದ್ರೆ ಮಾಡ್ತಿರೋರು. ಈಗಿನ ಕಾಲದವ್ರಿಗೆ ಪಾಪ ಹೆಣ್ಮಕ್ಳಿಗೆ ಅನ್ನೋದೇ ಗೊತ್ತಿಲ್ಲ, ಅಂತ ಆ ಪ್ರಕಾರವಾಗಿ ಹೇಳ್ತಾರೆ. ಸತ್ತುವಂತೆ ಮಾದೇವಮ್ಮ ಮಗುವನ್ನು ತೂಗಿ ಮಲಗಿಸುವಾಗ ಆ ತಾಯಿಯ ಮಡಿಲಲ್ಲಿ ತಂದೆಯ ಆಸನದಲ್ಲಿ ಆ ಕುಮಾರ ಬೆಳಿತಿರುವನಂತೆ. ಅವನಿಗೆ 2 ವರ್ಷ ತುಂಬಿ 3ನೇ ವರ್ಷ ತುಂಬಿ 6ನೆಯ ವರ್ಷ ಬರುವಾಗ ಮಗುವಿಗೆ ಯಾವಾಗ 6 ವರ್ಷ ತುಂಬಿತು ಆವಾಗ ಸೋಮಪ್ಪ ಮಗುವಿಗೆ ನಾವು ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕು ಅಂತ ಹೇಳಿ ಸೋಮಪ್ಪನವರು ಮಾದೇವಿ ಮಗುನ ಕರ್ಕೊಂಡೋಗಿ ನಾನು ಪಾಠಶಾಲೆ ಸೇರಿಸ್ಬಿಟ್ಟು ಬರುವುದಾಗಿ ತನ್ನ ಮಡದಿ ಆದ ಮಾದೇವನಿಗೆ ಹೇಳ್ಬಿಟ್ಟು ಮಗುವಿನ ಕೈಯನ್ನು ಹಿಡ್ಕೊಂಡು ಸೋಮಪ್ಪನವರು ಅವರು ಬರ್ತಿರವರಂತೆ. ನಿಜ. ಅವರು ಪಟ್ಟಣ ಬಿಟ್ಟು ಬರುವಾಗಲೇ ಶಕುನ ಕೆಟ್ಟ ಶಕುನಗಳಂತೆ. ಆವಾಗ ಸೋಮಪ್ಪನವರು ಆ ಗುರುಮಠಕ್ಕೆ ಬಂದು ಮಗುವನ್ನ ಗುರುಗಳಿಗೆ ಕೊಟ್ಟುಬಿಟ್ಟು, ಗುರುದೇವ ನನ್ನ ಮಗುವಿಗೆ ವಿದ್ಯಾಭ್ಯಾಸವನ್ನ ದಾನ ಮಾಡಿಕೊಡ್ತಕ್ಕಂಥದ್ದು ನಿಮ್ಮ ಹೊಣೆ ಅಂತ ಕೊಟ್ಟಾಗ, ಹಾಗೆ ಸೋಮಪ್ಪನವರೇ ನಿಮ್ಮ ಮಗುವಿಗೆ ನಾನು ವಿದ್ಯಾಭ್ಯಾಸ ಮಾಡಿಸುವುದಾಗಿ ಭರವಸೆ ಕೊಟ್ಟರಂತೆ ಆ ಗುರುದೇವರು. ಆ ಮಗನ ಗುರುಮಠಕ್ಕೆ ತಗೊಂಡೋಗಿ ಬಿಡ್ಬಿಟ್ಟು ಈ ಭೀಮಾವತಿ ಪಟ್ಟಣಕ್ಕೆ ಬರ್ತಿರೋರಂತೆ ಶೋಭಪ್ಪನವರು. ಆವಾಗ ಬರ್ತಕ್ಕಂಥ ವಿಚಾರ ಪರಮೇಶ್ವರನ ಪಾದಕ್ಕೆ ಪ್ರಿಯವಾಯಿತು. ಕೊಟ್ಟಿರುವಂತ ಮಾತಿನ ಪ್ರಕಾರ ಶೋಭಪ್ಪನಿಗೆ ಮರಣ ಸಂಭವಿಸಿತು. ನಿಜ. ಶರಪೃಷ್ಟವಾಗಬೇಕು ನನ್ನ ಪ್ರಕಾರವಾಗಿ. ಅಪ್ಪಣೆ ಇಲ್ಲದೆ ಹಾವು ಮುಟ್ಟಲ್ಲ, ತಪ್ಪಿಲ್ಲದೆ ಯಾರ್ದು ಶಿರಸ ತೆಗೆಯವಲ್ಲ. ಆ ಪ್ರಕಾರವಾಗಿ ಪರಮೇಶ್ವರನಾಗಿರ್ತಕ್ಕಂಥವನು ಕೊರಳಲ್ಲಿರ್ತಕ್ಕಂಥ ಘಟಸರ್ಪವನ್ನು ಕಳಿಸಿದ್ದಾರೆ ಭೂತಲಕ್ಕೆ. ಅವನು ಕಳಿಸುವಾಗ ಏನಂತ ಹೇಳಿ ಕಳಿಸಿದ್ದಾರೆ, ನೋಡಪ್ಪ ಸೋಮಪ್ಪ ಬರ್ತಾ ಇದ್ದಾನೆ, ಅವನು ಬರ್ತಕ್ಕಂಥ ಹಾದಿಗಳಿಗೆ ಕಾದು ಮಲಗಿರು. ಅವನು ಹೆಡಗಾಲ ಮುಂದಕ್ಕೆ ಎತ್ತಿ ಮಲಗಿದ ತಕ್ಷಣ ಅವನ ಹೆಡಗಾಲನ ಉಂಗುಷ್ಟವನ್ನ ಕಚ್ಚಿ ಒಕ್ಕಲು ವಿಷವನ್ನು ತುಂಬಿ ಒಕ್ಕಲು ರಕ್ತವನ್ನ ಕುಡಿದು ಅವನನ್ನ ಕಾಯಿಶೈತ ಕೈಲಾಸಕ್ಕೆ ನೀನು ಅವನ ಸೂಲನ್ನು ಕೈಲಾಸಿ ಕಳಿಸು. ನನ್ನ ಹಪ್ಪಳೆ ತಕೊಂಡೋಗಿ ಮುಟ್ಟಂತ ನಿನಗೂ ಸ್ವರ್ಗ, ನಿನ್ನ ಕೈಲಿ ಕರ್ಸಿಸ್ಕೊಂಡು ಸತ್ತಂತ ಆ ನರರಿಗೂ ನನ್ನ ಕೈಲಾಸದಲ್ಲಿ ಸ್ಥಳ ಉಂಟು, ಹೋಗುವ ಆದಿಶೇಷ ಅಂತ ಹೇಳಿ ಆದಿಶೇಷನ ಕಳಗಿದ್ದಾರೆ. ಆ ಪರಮೇಶ್ವರನ ಪ್ರಕಾರವಾಗಿ ಆದಿಶೇಷ ಘಟಸರ್ಪ ಶೋಮಪ್ಪನವರು ಬರುವಂತ ಹಾದಿಗಳಿಗೆ ಮರೆಯಾಗಿ ಕಾದು ಮಲಗಿರೋನಂತೆ. ಈ ಕಡೆ ಭೀಮಾವತಿ ಪಟ್ಟಣದಲ್ಲಿರುವಂತ ಮಾದೇವನಿಗಾದ್ರೂ ಸಹ ಗೊತ್ತಾಗಲಿಲ್ಲ. ಮಗನುಟ್ಟಿ 6-7 ವರ್ಷ ತುಂಬಿತು. ಪರಮೇಶ್ವರ ನನಗೆ ಆ ಜಂಗುಮರು ನನಗೆ ಮಕ್ಕಳ ಫಲವ ಕೊಡುವಾಗ ಹೇಳಿದಂತ ಮಾತು ಕಾಲ ಬಂದಿತ್ತು ಅನ್ನೋದು ಸಹ ಅರ್ಥವಿದ್ಯವಾಯ್ತು, ತಿಳಿದೇವಾಯ್ತು. ಮಗನುಟ್ಟಿದ ಸಂತೋಷದಲ್ಲಿ ಅದನ್ನ ಮರ್ತಿದ್ದಾಳೆ ಮಹಾದೇವಮ್ಮ. ಯಾವಾಗ ಮರೆತು ಮನೆಯಲ್ಲಿರುವಳು ಸೋಮಪ್ಪನವರು ತನ್ನ ಮಗನನ್ನ ಗುರುಮಠಕ್ಕೆ ಬಿಟ್ಟು ಆ ದಾರಿಯಲ್ಲಿ ಬರುವಾಗ ದಾರಿ ಒಳಗೆ ಕಾದು ಮಲಗಿರುವಂತ ಘಟಸರ್ಪ ಎಡಗಾಲ ನುಂಗುಷ್ಟವನ್ನ ಬುಸ್ ಅಂತ ಕಚ್ಚಿ ಒಕ್ಕಳು ವಿಷವನ್ನ ತುಂಬಿ ಒಕ್ಕಳು ರಕ್ತವನ್ನು ಕುಡಿದು ಹಾವು ಯಾವಾಗ ಕಚ್ಚಿತೋ ಸೋಮಪ್ಪನವರು ಹಾವನ್ನ ನೋಡಿ ಆ ಸೋಮಪ್ಪ ಮಾದೇವಿ ಎಡಗೆ ಹಾವು ಕಚ್ಚಿತು ಮಾದೇವಿ, ಮಾದೇವಿ ಎಡಗೆ ನನಗೆ ಹಾವು ಕಚ್ಚಿತು ಮಾದೇವಿ, ಅಯ್ಯೋ ಕುಮಾರ ಮೈದಾನ ನಾಮ ಅಂತೇಳಿ ವಸ್ತು ಹೋಗುವ ಸಮಯದಲ್ಲಿ ಒಂದು ತೊಟ್ಟು ಬಾಯಿಗೆ ನೀರು ಕುಡಿಯೋಕ್ಕೂ ಸಹ ಸೋಮಪ್ಪನಿಗೆ ಯಾರು ಗತಿ ಇಲ್ಲವಂತೆ. ಹಾಗೆ ಹೊರಳಿ ಬಾಯಲ್ಲಿ ನೊರ ಬಂದು ಬಿಡ್ತು. ಹಾಗೆ ಸತ್ತೋ ಮಲಗಿದ್ದಾರೆ ಸೋಮಪ್ಪ.
ಸತ್ತೋಗಿ ಯಾವಾಗ ಮನಿಕೊಂಡ್ರು ಈ ಗುರುಮಠದಲ್ಲಿ ಹುಡುಗರೆಲ್ಲರೂ ವಿದ್ಯಾಭ್ಯಾಸ ಮುಗಿದೋದಾಗ ಗುರುಗಳು ಹೋಗ್ರಪ್ಪ ಅಂತ ಕಳುಗುವಾಗ ಎಲ್ಲಾ ಶ್ರೀಮಂತರ ಮನೆ ಮಕ್ಕಳೆಲ್ಲ ಓಡೋಡಿ ಬರ್ತಾ ಇರೋರೆ. ಆ ಓಡೋಡಿ ಬರ್ತಿರ್ಬೇಕಾದ್ರೆ ಇವತ್ತೇ ತಾನೇ ಪ್ರಪ್ರಥಮವಾಗಿ ಗುರುಮಠಕ್ಕೆ ಹೋಗಿ ಸೇರಿರತಕ್ಕಂತ ಮೈದಾನ ರಾಮನಿಗೆ ಸ್ವಲ್ಪ ಹಿತವಚನ ಹೇಳ್ತಾ ಇದ್ದಾರೆ ಗುರುಗಳು. ನಿನ್ನ ತಂದೆ ನಿನ್ನ ಕೈ ಹಿಡಿದು ನನಗೆ ಕೊಡುವಾಗ ನೀವೇ ತಂದೆ ತಾಯಿ ಬಂಧು ಬಳಗ ನೀವೇ ಗುರುವೇ, ನನ್ನ ಮಗುವಿಗೆ ವಿದ್ಯಾದಾನ ಮಾಡಿ ಅಂತ ಕೊಟ್ಟಿದ್ದಾರೆ. ಅಪ್ಪ ಕುಮಾರ, ನೀನು ಹೊಂದಿದ್ದನ್ನು ಸಹ ತಪ್ಪಿಸ್ಕೊಳ್ಬೇಡ. ನಾನು ಹೇಳ್ತಕ್ಕಂತ ಪಾಠವನ್ನು ಲಾಲಾಯಿಸಿ ಕೇಳಿ ನೀ ಬುದ್ಧಿವಂತರಾಗು ಅಂತ ಹೇಳಿ ಅವನಿಗೆ ಸ್ವಲ್ಪ ಹಿತವಚನ ಹೇಳೋದು ಸ್ವಲ್ಪ ನಿಧಾನವಾಯ್ತಂತೆ. ಶ್ರೀಮಂತರ ಮನೆ ಮಕ್ಕಳೆಲ್ಲ ಓಡೋಡಿ ಬರುವಾಗ ಬೀದಿ ಒಳಗೆ ಸತ್ತು ಮಲಗಿರುವಂತ ಸೋಮಪ್ಪನವರ ನೋಡಿ ಅಯ್ಯೋ ಈಗ ತಾನೇ ಸೋಮಪ್ಪನವರು ಗುರುಮಠಕ್ಕೆ ಬಂದಿರತಕ್ಕಂಥವ್ರು ಪ್ರಾಣ ಬಿಟ್ಟಿದ್ದಾರಲ್ಲ ನೋಡ್ರೋ ಶಾಮಣ್ಣ ಸೋಮಣ್ಣ ಅವ್ರ ಮನವಿ ಆದ ಮಹಾದೇವಮ್ಮನಿಗೆ ವಿಚಾರ ತಿಳಿಸೋಣ ಅಂತ ಹೇಳಿ ಓಡೋಡಿ ಬಂದಿದ್ದಾರೆ. ಅವರೆಲ್ಲ ಭೀಮಾವತಿ ಪಟ್ಟಣದ ಮಹಾದೇವಮ್ಮನ ಮನೆ ಬಾಗಿಲು ಬಂದಿಟ್ಕೊಂಡು ಅಮ್ಮ ಮಹಾದೇವಮ್ಮ ನಿನ್ನ ಪತಿ ಸೋಮಪ್ಪ ಸತ್ತು ಮಲಗಿದ್ದಾನೆ ನೋಡು ಬಾರಮ್ಮ ಅಮ್ಮ ಅಮ್ಮ ಅಂತೇಳಿ ಮಕ್ಕಳು ಕೂಗುವಾಗ ಮಕ್ಕಳು ನುಡಿದ ಮಾತನ್ನು ಕೇಳಿ ಮಹಾದೇವಮ್ಮ ದಿಭ್ರಾಂತಾಗಿ ಓಡೋಡಿ ಬಂದಿದ್ದಾಳೆ. ಆ ದಾರಿವರೆಗೆ ಸತ್ತು ಮಲಗಿರುವ ಪತಿಯ ತಲೆಯನ್ನು ತೆಗೆದು ತೊಡೆ ಮೇಲೆ ಮಾಡಿಕೊಂಡು ತಾಯಿ ಸತ್ತುವಂತೆ ಮಹಾದೇವಮ್ಮ ಆಹಾ ವಿಧಿಯೇ ಮುಂದಾರು ಗತಿಯೋ ಆಹಾ ವಿಧಿಯೇ ಮುಂದಾರು ಗತಿಯೋ ಒಂದನ್ನು ಅರಿಯನು ಸಿರಿಯರಿಯ ದೇವ ಶಿವನೇ ಪರಮಾತ್ಮ ಹಣೆಯಲ್ಲಿ ಬರದಂತೆ ವಿಧಿಯಕ್ಕೆ ಮೊದಲುಂಡ ಸಾಲಕ್ಕೆ ನನಗೆ ಇಂಥ ವಿಧಿ ಬರಬಹುದೇ ಪರಮಾತ್ಮ. ಮಕ್ಕಳೆಲ್ಲ ನನ್ನದಕ್ಕೋಸ್ಕರವಾಗಿ ಬಜ್ಜೆ ತಂದಿದ್ದೀನಿ ಅಂತ ಹೇಳಿ ನಾನು ಕಾಡಿ ಬೇಡಿ ಚೆಂಗುಮರ ಹತ್ರ ನಾನು ಒಬ್ಬ ಮಗನ ಪುತ್ರ ಸಂತಾನವೇ ಬೇಡ್ಕೊಂಡದಕ್ಕೆ ಹಿಂದೂ ನನ್ನ ಪತಿಯ ತಿನ್ಕೊಂಡು ಮುಂದೆ ನಾನಾದೆನಾ ಅಂತೇಳಿ ಶೋಕ ಮಾಡ್ತಿರೋಳಂತೆ. ಈ ಕಡೆ ಮೈದಾನರಾಮ ಬಂದು ತಂದೆ ಸತ್ತು ಮಲಗಿರೋ ದೃಶ್ಯ ನೋಡಿ ತಾಯಿ ಶೋಕವ ನೋಡಿ ಆ ಕುಮಾರ ತನ್ನ ತಂದೆ ಎದೆ ಮೇಲೆ ಬಿದ್ದುಕೊಂಡು ಶೋಕ ಮಾಡ್ತಿರೋಳಂತೆ. ಅಪ್ಪ ಅಪ್ಪಾಜಿ ನನ್ನನ್ನ ಬಿಟ್ಟು ನೀನು ಹೊರಟೋದಿಯ ತಂದೆ, ನನಗೆ ಯಾರು ಗತಿ ಇನ್ಯಾರು ನನಗೆ ದಿಕ್ಕು ತಂದೆ ಅಂತ ಶೋಕ ಮಾಡ್ತಿರೋರಂತೆ. ಆವಾಗ ಪುರದ ಜನರನ್ನು ನೋಡಿ ಅಮ್ಮ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಮಾಡಿರೋ ನಡ್ರಪ್ಪ ಅಂತೇಳಿ ಸೋಮಪ್ಪನವರ ಪಾರ್ಥ ಶರೀರವನ್ನ ತಗೊಂಡೋಗಿ ಆ ಹೊಳೆಯ ಪಕ್ಕದಲ್ಲಿ ಶೀಗೆ ಶಿರಗಂಧವ ತರಿಸಿ ಅಶ್ಳೆ ಒತ್ತಿದ್ದಾರೆ, ಅಶ್ಳೆ ಮೇಲೆ ಮಲಗಿಸಿದ್ದಾರೆ. ಆ ಮೈದಾನ ರಾಮನ ಕೈಯಲ್ಲೇ ಅವರ ದೇಹಕ್ಕೆ ಆ ಕೊಡ್ಲಿಯನ್ನ ಹಿಡಿಸಿದ್ದಾರೆ. ತಗಡಗನೆ ಕಟ್ಟು ಸುಟ್ಟು ಬೂದಿ ಆಗೋಯ್ತು. ಯಾವಾಗ ಸುಟ್ಟು ಬೂದಿ ಆಗೋಯ್ತು ಆ ಸೋಮಪ್ಪನವರ ದೇಹ 11ನೇ ದಿನಕ್ಕೆ ಆ ಪುರದ ಜನರೆಲ್ಲರೂ ಮಹಾದೇವಮ್ಮನ ಮಂಡಿ ತುಂಬ ಹೂ ಮುಡಿಸಿ ಹಣೆ ತುಂಬ ಅರಿಶಿನ ಕುಂಕುಮವನ್ನು ಧರಿಸಿ ಕೈ ತುಂಬಾ ಬಳೆಯನ್ನು ತೊಡಿಸಿ ಹೊಸ ಬಟ್ಟೆಯನ್ನು ಹುಡಿಸಿ ಮೈದಾನ ರಾಮನ ಮತ್ತು ಮಹಾದೇವಮ್ಮನ ಅವರ ಕುರಿತ ಪದ್ಧತಿ ಪ್ರಕಾರ ಏನ್ ಕಾರ್ಯಗಳನ್ನು ಮಾಡಬೇಕು ಆ ರೀತಿಯಾಗಿ ರೂಗಾಡಿ ಬಂದಿದ್ದಾರೆ. ಅವತ್ತು ಹಾಲು ತುಪ್ಪವನ್ನು ಹೆರಿತಿರೋರಂತೆ ಶೋಭಪ್ಪನವರಿಗೆ ಹಾಲು ತುಪ್ಪವನ್ನು ಹೆರೆದು ಬಿಟ್ಟು ಅಪ್ಪ ಕುಮಾರ ಮೈದಾನ ರಾಮ ನಿಮ್ಮ ತಂದೆ ಈ ಚಿತಾಭಸ್ಮ ಬೂದಿಯನ್ನ ತಗೊಂಡೋಗಿ ಹರ್ಕೊಂಡು ಹೋಗ್ತಕ್ಕಂತ ಗಂಗೆಗೆ ಬಿಡಪ್ಪ ಅಂತ ಹೇಳಿದಾಗ ಮೈದಾನ ರಾಮ ತನ್ನ ತಂದೆಯಾದ ಸೋಮಪ್ಪನವರ ಪಾರ್ಥ ಶರೀರದ ಬೂದಿಯನ್ನು ತುಂಬಿಕೊಂಡೋಗಿ ಹರ್ಕೊಂಡು ಹೋಗ್ತಕ್ಕಂತ ಗಂಗೆಗೆ ಆ ಬೂದಿಯನ್ನು ಬಿಟ್ಟಿದ್ದಾರೆ. ಬೂದಿಗೆ ಗಂಗೆಗೆ ಬಿಟ್ಟಾಗ ಆ ಕಾಯ ಅಂತಕ್ಕಂಥದ್ದೋಗಿ ಗಂಗೆ ಪಾದ ಸೇರಿತಂತೆ, ಸೂರು ಅಂತಕ್ಕಂಥದ್ದೋಗಿ ಶಿವನ ಪಾದ ಸೇರಿತಂತೆ. ಅದಕ್ಕೆ ಕಾಯ ಕ್ಷೈತ ಕೈಲಾಸಕ್ಕೆ ಹೋದ್ರು ಅಂತ ಆ ರೀತಿಯಾಗಿ ಸತ್ತವರನ್ನ ದೇಹವನ್ನ ಸುಟ್ಟಂತ ಬೂದಿಯನ್ನ ಗಂಗೆಗೆ ಬಿಡುವುದು ಸಂಪ್ರದಾಯವಂತೆ. ಆವಾಗ ಈ ಕಡೆ ಮೈದಾನ ರಾಮ ಬೂದಿಯನ್ನು ತಗೊಂಡು ಬಿಟ್ಬಿಟ್ಟು ಯಾವಾಗ ಸ್ಮಶಾನದ ಹತ್ರ ಬಂದಾಗ ಆ ನೆಂಟರಿತರೆಲ್ಲರೂ ಅವರ ಜಾತಿ ಕುಲ ಬಾಂಧವರೆಲ್ಲರೂ ಮಹಾದೇವಮ್ಮನ ಆ ಸೋಮಪ್ಪನವರು ಸುಟ್ಟು ಭಸ್ಮವಾದ ದೇಹದ ಬೂದಿಯ ಮೇಲೆ ಆ ಮಹಾದೇವಮ್ಮನ ಕುಳ್ಳಿರಿಸ್ಬಿಟ್ಟು ಅವಳ ಅರಿಶಿನ ಕುಂಕುಮವನ್ನ ಅಳಿಸ್ತಿರೋರಂತೆ, ಅವಳ ಮಂಡೆ ಹೂವನ್ನ ತೆಗೆದಿಡ್ತಿರೋರಂತೆ, ಅವಳ ಕೈನ ಬಳೆಯನ್ನ ಒಡೆಯುವಾಗ ಮಹಾದೇವಮ್ಮ ದುಃಖ ಮಾಡ್ತಿರೋಳಂತೆ. ಅರಿಶಿನ ಅಳಿಸುವಿರ ಕುಂಕುಮ ತೆಗೆಯುವಿರ ಹೂವನ್ನು ತೆಗೆಯುವಿರ ಅಯ್ಯೋ ಬಳೆಗಳ ಒಡೆಯುವಿರ ಗಂಡನಿಲ್ಲದ
ಅರಿಶಿಣ ಅಳಿಸುವಿರ ಕುಂಕುಮ ತೆಗೆಯುವಿರ ಹೂವನ್ನು ತೆಗೆಯುವಿರ ಅಯ್ಯೋ ಬಳೆಗಳ ಒಡೆಯುವಿರ ಮಗನ ಕೊರಳನ್ನ ಶಿವನೇ ಅಳಿಸುವಿರ ಕುಂಕುಮ ತೆಗೆಯುವಿರ ಹೂವನ್ನು ತೆಗೆಯುವಿರ ಬಳೆಗಳ ಒಡೆಯುವಿರ ತಾಯಿ ಮಾದೇವಮ್ಮ ಶೋಕವನ್ನ ಮಾಡ್ತಿರೋಳಂತೆ. ಹೌದು. ಆವಾಗ ಅವರ ಜಾತಿ ಜನರೆಲ್ಲ ಅಮ್ಮ ಸತ್ತಿ ಮೇಲೆ ಬದುಕು ಬರೋದು ಸಾಧ್ಯವಿಲ್ಲ ಬಾರಮ್ಮ ಮಹಾತಾಯಿ ಹತ್ತಿಯಾಳಿ ಆ ಸ್ಮಶಾನದಿಂದ ಮೈದಾನ ರಾಮ ಮತ್ತು ಮಹಾದೇವಮ್ಮನ ಮನೆ ಕರ್ಕೊಂಡು ಬಂದಿದ್ದಾರೆ. ಹೌದು. ಅವರ ಹೆಸರು ಮೇಲೆ ಆವತ್ತಿನ ದಿನ ರಾತ್ರಿ ಎಲ್ಲ ಶಿವಕತೆಯನ್ನು ಆಡಿಸಿದ್ದಾರೆ. ಅವರು ಬಂದು ಬಾಳಿದಂತ ಮನೆಯ ಮುಂಭಾಗದಲ್ಲಿ ಆ ಸೋಮಪ್ಪನವರ ಹೆಸರು ಮೇಲೆ ಶಿವಕತೆಯನ್ನು ಆಡಿಸಿದ್ದಾರೆ. ಹೌದು. ಅನ್ನದಾನ ಮಾಡಿಸಿದ್ದಾರೆ. ಹೌದಪ್ಪ. ಆವಾಗ ಮಹಾದೇವಮ್ಮನಿಗೆ ಬಡತನ ಬರೋದು ಪ್ರಾರಂಭವಾಯಿತಂತೆ. ನಿಜ. ಶಿವನ ಹೇಳರ ಪ್ರಕಾರವಾಗಿ ಸೋಮಪ್ಪನವರು ಯಾವ ಗಳಿಗೆ ಒಳಗೆ ಸತ್ತೋದ್ರು ಆ ಗಳಿಗೆ ಒಳಗೆ ಹಾವಾಳ ಸಿರಿ ಸಂಪತ್ತು ಭಾಗ್ಯವೆಲ್ಲ ಒಂದೊಂದು ದಿನಕ್ಕೂ ಎಲ್ಲ ಕಡಿಮೆ ಆಯ್ತು ಬರ್ತಾ ಇದೆ. ಕಡಿಮೆ ಆಯ್ತಾ 2-3 ವರ್ಷಗಳ ಕಳೆಯುವಷ್ಟರಲ್ಲಿ ಆ ಸತ್ತುವಂತೆ ಮಹಾದೇವಮ್ಮನಿಗೆ ಎಂತ ಬಡತನ ಬಂದಿರುವುದಂತೆ ಆ ಭೀಮವತಿ ಪಟ್ಟಣದಲ್ಲಿ. ಹೇಗೆ? ಲಕ್ಕಿ ಸೊಪ್ಪಿನ ಗುರುಳು ಮುತ್ತಿಗೆ ಲೇಖದ ಮಾನೂರ ಬೀದಿ ಶಿವ ತಿರುಪೆ ಸೂರ್ಯೇರಮ್ಮ ಮಾದೇವಮ್ಮ ತಾಯಿ ಲಕ್ಕಿ ಸೊಪ್ಪಿನ ಗುರುಳು ಮುತ್ತಿನ ಮೇಲೆ ಕದ ಮಾನೂರ್ ಬೀದಿ ಶಿವ ತಿರುಪೆ ಮಾಡಿಕೊಂಡು ಓರೋ ಮಗನ ಸಾಕ್ತಿರೋಣಂತೆ ಸತ್ತುವಂತೆ ಮಹಾದೇವಮ್ಮ. ಹೀಗಿರುವಾಗ ಬಡತನದಲ್ಲಿ ಬೆಳೀತಕ್ಕಂಥ ಕಂದನಾಗಿರ್ತಕ್ಕಂಥ ಮೈದಾನ ರಾಮ ವಿದ್ಯೆಯಲ್ಲಿ ಮಹಾ ಬುದ್ಧಿವಂತರಾಗಿರ್ತಿರೋನಂತೆ ಓದುವಂತ ಪಾಠಶಾಲೆ ಒಳಗೆ ಒಂದಲ್ಲ ಒಂದು ದಿನ ಗುರುಗಳು ಒಂದು ಪದ್ಯವನ್ನ ಹೇಳಿದರಂತೆ. ಈ ಪದ್ಯವನ್ನ ನಾಳೆ ನೀವೆಲ್ಲರೂ ಮಕ್ಕಳಿಗೆ ಗಟ್ಟು ಮಾಡ್ಕೊಂಡು ಬರ್ಬೇಕು ಅಂತೇಳಿ ಹುಡುಗರುಗಳಿಗೆಲ್ರಿಗೂ ತೀರ್ಮಾನ ಕೊಟ್ಟರಂತೆ. ಆಗ್ಲಿ ಅಂತೇಳಿ ಗುರುಗಳ ಮಾತನ್ನ ಕೇಳಿ ಹುಡುಗರೆಲ್ಲ ಒಪ್ಕೊಂಡು ತಮ್ಮ ಮನೆಗೆ ಬಂದಿರೋರಂತೆ. ಶ್ರೀಮಂತರ ಮನೆ ಮಕ್ಕಳೆಲ್ಲ ಸುಖವಾಗಿ ಊಟ ಮಾಡಿ ಸಂತೋಷವಾಗಿ ಮಲಗಿ ನಿದ್ರೆ ಮಾಡ್ತಿರೋರಂತೆ. ಬಡವಿ ಮಗನಾಗಿರ್ತಕ್ಕಂಥ ಮೈದಾನ ರಾಮ ಗುರುಗಳು ನಾಳೆ ಈ ಪದ್ಯವನ್ನು ಗಟ್ಟು ಮಾಡ್ಕೊಂಡು ಬಂದು ನನ್ನ ಹತ್ರ ಒಪ್ಪಿಸ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಹತ್ತಿಯಲ್ಲಿ ಕಂದನಾಗಿರ್ತಕ್ಕಂಥ ಮೈದಾನ ರಾಮ ಆ ಪದ್ಯವನ್ನು ಚೆನ್ನಾಗಿ ಗಟ್ಟು ಮಾಡ್ಕೊಂಡು ಹೋಗಿದ್ದಾನೆ. ಶ್ರೀಮಂತರ ಮನೆ ಮಕ್ಕಳೆಲ್ಲರೂ ಬಂದ್ರು ಪಾಠಶಾಲೆ ಒಳಗೆ ಬಂದು ಕುಂತ್ಕೊಂಡಾಗ ಗುರುಗಳು ಕೇಳಿದ್ರಂತೆ, ನೋಡ್ರಪ್ಪ ಹುಡುಗರ ದಿನ ಹೇಳ್ಕೊಟ್ಟಿದ್ದಂತ ಪದ್ಯವನ್ನ ಎಷ್ಟು ಜನ ಗಟ್ಟು ಮಾಡ್ಕೊಂಡು ಬಂದಿದ್ದೀರಾ? ಒಬ್ಬೊಬ್ಬರಾಗಿ ಒಂದ್ ಕಡೆಯಿಂದ ಹೇಳುವಂತವರಾಗಿ ಅಂತ ಕೇಳುವಾಗ ಶ್ರೀಮಂತರ ಮನೆ ಮಕ್ಕಳೆಲ್ಲ ಒಬ್ರು ತಲೆ ಮೇಲೆ ಕಣಿಲಿಲ್ಲ. ಅಯ್ಯಯ್ಯೋ ಏನ್ರ ಮೂರ್ಖರ, ನಾ ಹೇಳ್ಕೊಟ್ಟಂತ ವಿದ್ಯೆ ವ್ಯರ್ಥವಾಯ್ತಲ್ರು, ನೀವು ಒಬ್ರು ಗಟ್ಟು ಮಾಡ್ಕೊಂಡು ಬರ್ಲಿಲ್ವೇನರು? ಮೈದಾನ ರಾಮ ನೀನು ಗಟ್ಟು ಮಾಡ್ಕೊಂಡು ಬರ್ಲಿಲ್ವೇನಪ್ಪ ಅಂತ ಕೇಳುವಾಗ ಬಡವಿಯಾದ ತಪ್ಪಲಿ ಮೈದಾನ ರಾಮ ಗಟ್ಟು ಮಾಡ್ಕೊಂಡು ಬಂದಿದ್ದೀನಿ ಅಂತ ಮೇಲೆ ನಿಂತ್ಕೊಂಡು ಆ ಪದ್ಯವನ್ನ ಗುರುಗಳ ಮುಂದೆ ಒಪ್ಪಿಸಿದರಂತೆ. ಗುರುಗಳಿಗೆ ಎಲ್ಲೂ ಇಲ್ಲದೆ ಸಂತೋಷವಾಯಿತು. ನಿಜ. ಮೈದಾನ ರಾಮ ನಿನ್ನ ಬುದ್ಧಿ ಹುಡುಗರುಗಳಿಗೆ ಎಲ್ರಿಗೂ ಬರ್ಬೇಕಾದ್ರೆ
ಇವರು ಮೂಗಿಡ್ಕೊಂಡು ಕಪಾಲಕ್ಕೆ ಮೂರು ಏಟುವಡಿ ಅಂತ ಹೇಳಿ ಗುರುಗಳ ಆಜ್ಞೆ ಮಾಡಿದಾಗ ಗುರುಗಳ ಮಾತನ್ನ ತಿರಸ್ಕಾರ ಮಾಡಬಾರ್ದು ಅಂತ ಹೇಳಿ ಅಡವಿ ಮಗನಾಗಿರ್ತಕ್ಕಂತ ಕಣ್ಣ ಮೈದಾನ ರಾಮ ಶ್ರೀಮಂತರ ಮನೆ ಮಕ್ಕಳ ಮೂಗಿಡ್ಕೊಂಡು ಒಬ್ಬೊಬ್ಬರಿಗೆ ಮೂರು ಏಟು ಹೊಡ್ಕೊಂಡು ಬಂದ್ಬಿಟ್ಟ. ಶ್ರೀಮಂತರ ಮನೆ ಮಕ್ಕಳಿಗೆಲ್ಲ ತುಂಬಾ ಕೋಪ ಬಂದಿತ್ತಂತೆ. ಏನ್ರೋ ಶ್ಯಾಮಣ್ಣ, ಸೋಮಣ್ಣ, ರಂಗಣ್ಣ, ಭೀಮಣ್ಣ ಇವ್ರು ತಾಯಿ ನೋಡಿದ್ರೆ ಬೆಳಗಾಯ್ತು ಅಂದ್ರೆ ನಮ್ಮ ಮನೆ ಬಾಗಿಲು ಬಂದು ನಿಂತ್ಕೊಂಡು ಅನ್ನ ಕೊಡ್ರಮ್ಮ ಅಂತೇಳಿ ನಮ್ಮ ಮನೆ ಅನ್ನ ಇಸ್ಕೊಂಡು ಹೋಗಿ ಈ ಬಡವಿ ಮಗನಾಗಿರ್ತಕ್ಕಂಥ ಮೈದಾನ ರಾಮನಿಗೆ ಕೊಟ್ಟು ಊಟ ಮಾಡಿಸ್ತಾ ಇದ್ದಾಳೆ. ನಮ್ಮ ಮನೆ ಅನ್ನ ಊಟ ಮಾಡಿದಂತೆ ಈ ತಬ್ರಿ ಮೈದಾನ ರಾಮ ನಮ್ಮ ಶ್ರೀಮಂತರ ಮನೆ ಮಕ್ಕಳ ಮೂಗಿಡ್ಕೊಂಡು ಕಪಾಲ್ ಕೊಡೆಯುವಷ್ಟು ಧೈರ್ಯ ಬಂದಿತ್ತಲ್ಲ ಅಂತೇಳಿ ಆ ಹುಡುಗರೆಲ್ಲರೂ ಮಚ್ಚರ ತೊಟ್ಟಿದ್ದಾರೆ ಹಂದಿನಿಂದ. ಇವನ ಸರಿಯಾದ ಸಮಯದಲ್ಲಿ ಇವನನ್ನ ನಾವು ನಿಲ್ಲಿಸಿ ಮಾತನಾಡಬೇಕು ಅಂತ ಹೇಳಿ ಅಂದಿನಿಂದ ಮರಣ ತೊಟ್ಟಿರೋರಂತೆ ಆ ಸಂಗಡ ಓದುವಂತ ಹುಡುಗರು. ಇದೇ ಪ್ರಕಾರ ದಿನವೊಂದು ವಾರಗಳೆರಡು ತಿಂಗಳೊಂದು ಈ ಪ್ರಕಾರವಾಗಿ ಆ ಗುರುಮಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರುವಾಗ ಒಂದಲ್ಲ ಒಂದು ದಿನ 18 ಹುಡುಗಾರು ಅವರು ಪಾಠಶಾಲೆ ಒಳಗೋದುವಾಗ ಅವರು ಒಬ್ಬೊಬ್ಬರಾಗಿ ನೋಡು ಬರುತ್ತಾರೆ. ಕೈ ಸುರಿಯೇ ನಮ್ಮ ದೇವಾರ ಸುರಿ. ಹುಡುಗರೆಲ್ಲ ಬಂದು ಗುರುಗಳ ಪಾಲಿಕೆ ನಮಸ್ಕಾರಗಳನ್ನ ಮಾಡಿ ಗುರುದೇವ ಏನ್ರಪ್ಪ ಹುಡುಗ್ರೆ ಯಾತಕ್ಕೋಸ್ಕರ ನಮ್ಮ ಪಾದಕ್ಕೆ ಬಂದು ನೀವೆಲ್ರೂ ನಮಸ್ಕಾರ ಮಾಡ್ತಾ ಇದ್ದೀರಪ್ಪ ಹುಡುಗ್ರೆ? ಗುರುದೇವ ಅಮಾವಾಸ್ಯೆ ಬಂದಿತ್ತು, ಸಮದಿನವೇ ತುಂಬಿತ್ತು, ನಾವು ಹಬ್ಬವನ್ನ ನಾವು ಮಾಡಬೇಕು. ಗುರುದೇವ ಅಮಾವಾಸ್ಯೆ ಬಂದು ಬಿಡ್ತು, ಸಮದಿನ ತುಂಬುತ್ತ ಬಂದು ಬಿಡ್ತು. ನಾವು ಭೀಮಾವತಿಯ ಪಟ್ಟಣದಲ್ಲಿ ಒಡಗುಟ್ಟು ಹಬ್ಬ ಮಾಡಬೇಕಾಗಿದೆ. ಆದ್ರಿಂದ ನಮಗೆ 10 ದಿನಗಳ ರಜಾ ಕೊಡಬೇಕು ಅಂತೇಳಿ ಹುಡುಗರೆಲ್ಲ ಕೇಳ್ಕೊಂಡಾಗ ಹುಡುಗರ ಮಾತನ್ನ ಕೇಳಿ ಗುರುಗಳಿಗೆ ಸಂತೋಷವಾಯ್ತಂತೆ. ಹುಡುಗರೇ, ನೀವು ವಿದ್ಯಾ ಬುದ್ಧಿನಲ್ಲಿ ಬುದ್ಧಿವಂತರಿಗೆ ಹೋದ್ರು ಸಹ ಆ ಒಡಗುಟ್ಟಿನ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದೀರಲ್ಲ, ಅಕ್ಕ ಬಾವು ಕರ್ಕೊಂಡು ಬಂದು ಭೀಮಾವತಿ ಪಟ್ಟಣದಲ್ಲಿ ಹಬ್ಬ ಮಾಡ್ಬೇಕು ಅಂತ ಹೇಳ್ತಿದ್ದೀರಲ್ಲ, ಸಂತೋಷವಪ್ಪ ಎಂಬುದಾಗಿ ಗುರುಗಳು ಒಬ್ಬೊಬ್ಬ ಮಕ್ಕಳಿಗೂ 10 ದಿನ ರಜಾ ಬರೆದು ಕೊಟ್ಟು ಕಳಿಸಿದ್ರಂತೆ. ಈ ಶ್ರೀಮಂತರ ಮನೆ ಮಕ್ಕಳೆಲ್ಲ ರಜಾ ತಕೊಂಡು ಗುರುಮಠದಿಂದ ಹೊರಗಡೆ ಬಂದು ಮಾತನಾಡ್ಕೋತಾ ಇದ್ದಾರೆ. ಏನ್ರೋ ಶ್ಯಾಮಣ್ಣ, ಸೋಮಣ್ಣ, ಈ ಬಡವಿ ಮಗ ಅಂದು ನಮ್ಮ ಮೂಗಿಡ್ಕೊಂಡು ಕಪಾಲಕ್ಕೆ ಮೂರು ಏಟು ಹೊಡೆದಿದ್ನಲ್ರು, ನೋಡು ಇವತ್ತು ಆ ಪಾಪಿ ಬಡವಿ ಮಗನ ಆಗಿರ್ತಕ್ಕಂಥವನೇನಾದ್ರೂ ಬಂದು ಗುರುವಿನ ಪಾದಕ್ಕೆ ನಮಸ್ಕಾರಗಳನ್ನ ಮಾಡಿ ರಜವನ್ನು ಕೇಳಿದ ತಕ್ಷಣ ಎಲ್ಲರೂ ನೆಗಲಾಡ್ಬೇಡಿ, ಗುರುಗಳು ಏನೆಂಬುದಾಗಿ ಅಂತ ಕೇಳ್ತಾರೆ. ಆವಾಗ ಅದಕ್ಕೆ ನಾ ಉತ್ತರ ಹೇಳ್ತೀನಿ ಅಂತ ಹೇಳಿದಂತೆ ಶ್ಯಾಮಣ್ಣ. ಆಗ್ಲಿಂತ ಇನ್ನು ಮಿಗಿಲಾದ ಹುಡುಗರುಗಳೆಲ್ಲರೂ ಈ ಶ್ಯಾಮಣ್ಣನ ಮಾತನ್ನ ಕೇಳಿಕೊಂಡು ಹೊರಗಡೆ ಬಂದು ನಿಂತಿರೋರಂತೆ. ತಬಲಿ ಬಡವಿಯ ಮಗ ಕಂದ ಮೈದಾನ ರಾಮ ಕಟ್ಟ ಕಡೆಯಲ್ಲಿ ಬಂದು ಗುರುವಿನ ಪಾದಕ್ಕೆ ಶರಣ ಮಾಡಿ, ಗುರುದೇವ ನನಗೂ ಸಹ ಆ ಹುಡುಗರಂಗೆ ನನಗೂ 10 ದಿನ ರಜಾ ಕೊಡಿ ಅಂತ ಹೇಳಿ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡುವಾಗ ಈ ಗುರುಮಠದಿಂದ ಹೊರಗಡೆ ನಿಂತಿರ್ತಕ್ಕಂಥ ಈ ಶ್ರೀಮಂತರ ಮನೆ ಮಕ್ಕಳೆಲ್ಲರೂ ಅವರು ಕಿಲಿಕಿಲಿನೇ ಆಗ ನಗುತ್ತಾರೆ. ಬಿಟ್ಟಾಗ ಗುರುಗಳು ಬಂದ್ರಂತೆ. ಏನ್ರಪ್ಪ ಹುಡುಗರೆ, ಯಾತಕ್ಕೋಸ್ಕರ ಈ ರೀತಿ ಹೊರಗಡೆ ನಿಂತ್ಕೊಂಡು ನೀನಾಡ್ತಾ ಇದ್ದೀರಪ್ಪ? ಗುರುದೇವ, ಈ ಬಡವಿ ಮಗನಾಗಿರ್ತಕ್ಕ
ಇರ್ತಕ್ಕಂಥ ಮೈದಾನ ರಾಮ 10 ದಿನ ರಜಾ ಕೇಳದ್ನಲ್ಲ, ಅವನು ರಜಾ ಕೇಳೋದಕ್ಕೋಸ್ಕರ ನಮ್ಗೆ ತಡೆಲಾರದೆ ಇರತಕ್ಕಂತ ನಗು ಬಂದ್ಬಿಡ್ತು. ಅದಕ್ಕೋಸ್ಕರ ನೆಗನಾಡ್ಬಿಟ್ವು. ಯಾಕಪ್ಪ, ನಿಮ್ಮ ಹಾಗೆ ನಿಮ್ ಸಂಗಡ ಓದುವಂತ ಹುಡುಗನಲ್ವೇನ್ರು, ನಿಮ್ಮ ಹಾಗೆ ಅವನು ಸಹ ಹಬ್ಬ ಮಾಡಬಾರ್ದೇನ್ರಪ್ಪ? ಅದಕ್ಯಾಕೋ ಅವನ ಆಡ್ದಂತ ಮಾತನ್ನ ಕೇಳಿ ನೆಗನಾಡ್ತಾ ಇದ್ದೀರ ನೀವೆಲ್ರು? ಗುರುವೇ, ನಮಗೇನು ಹಕ್ಕ ಭಾವ ಇದ್ದಾರೆ, ಕರ್ಕೊಂಡು ಬಂದು ಭೀಮಾವತಿಯ ಪಟ್ಟಣದಲ್ಲಿ ಹಬ್ಬ ಮಾಡ್ತೀವಲ್ಲ ಗುರುವೇ. ಆ ತಬ್ಲಿ ಮೈದಾನ ರಾಮ ಅವನು ಗೋಲಿಗೆಜ್ಗೆ ಆಟ ಆಡೋದಕ್ಕೋಸ್ಕರವಾಗಿ ನಾವು ರಜಾ ತಕೊಂಡ್ವಲ್ಲ ನನ್ನ ಹೊಟ್ಟೆ ಉರಿ ಮೇಲೆ, ಅವನು ಬುಗುರಿ ಗೆಜ್ಗೆ ಆಟ ಆಡೋದಕ್ಕೋಸ್ಕರ 10 ದಿನ ರಜಾ ಕೇಳ್ತಾ ಇದ್ದಾನೆ. ಯಾಕಪ್ಪ, ನಿಮ್ಮಾಗೆ ಅವರು ಸಹ ಒಡೂಟ್ ಕರ್ಕೊಂಡ್ ಬಂದು ಭೀಮಾವತಿ ಪಟ್ಟಣದಲ್ಲಿ ಹಬ್ಬ ಮಾಡಬಾರ್ದೇನ್ರು? ನೀವೇನೋ ಶ್ರೀಮಂತರ ಮನೆ ಮಕ್ಕಳೆಲ್ಲ ಹೋಳಿಗೆ ಒಪ್ಪಿಟ್ಟು ಮಾಡಿ ಹಬ್ಬ ಮಾಡಿದ್ರೆ ಪಡವಿ ಮಗನಾದ ಮಾತ್ರಕ್ಕೆ ಅವನ ಹಬ್ಬ ಮಾಡೋದು ಬೇಕಾಗಿಲ್ವೇನ್ರಪ್ಪ? ಗುರುವೇ, ಹಬ್ಬ ಮಾಡ್ಲಿ, ಬೇಡನವ್ರು ಯಾರು ಗುರುವೇ, ಆದರೆ ಅವನು ಹಕ್ಕನಿಲ್ಲದ ಕರ್ಮಿ, ಪವನಿಲ್ಲದ ಪಾಪಿ, ಒಡಹುಟ್ಟಿಲ್ಲ ರಾಮ, ಅವನ ಹಿಂದೆ ಹುಡುಗವರಿಲ್ಲ, ಮುಂದೆ ಬೆಳೆದವರಿಲ್ಲ, ಅವನ ಹೋಗು ಬಾಣವೇ ಬರಲಿಲ್ಲ. ಗುರುವೇ, ಹಿಂದೆ ಹುಟ್ಟಿದವರಿಲ್ಲ, ಮುಂದೆ ಬೆಳೆದವರಿಲ್ಲ, ಹೋಗು ಬಾ ಅಂತಕ್ಕಂಥವರೇ ಮೊದಲಿಲ್ವಲ್ಲ ಪರದೇಶಿ ತಬ್ಲಿ ಮೈದಾನ ರಾಮನಿಗೆ. ಅವನು ನಮ್ಮ ಸಮಯಕ್ಕೆ ರಾಜವ ಕೇಳಬಹುದಾ, ನಮ್ಮ ಸಮಯಕ್ಕೆ ರಾಜವ ಕೇಳಬಹುದ ಪಡವಿ ಮಗ, ಕೇಳಬಹುದ ಪಡವಿ ಮಗ. ಗುರುದೇವ, ಹಬ್ಬ ಅಂದ್ರೇನು ತಡೆಯಲ್ಲಿ ಅವನಿಗೆ ಎಂಬುದಾಗಿ ಹುಡುಗರೆಲ್ಲರೂ ಜರದು ಮೈದಾನ ರಾಮನ ಮಾತನಾಡುವಾಗ ಗುರುಗಳು ಮೈದಾನ ರಾಮನ ಕೇಳಿದ್ರಂತೆ, ಏನಪ್ಪ ಮೈದಾನ ರಾಮ, ನಿನ್ನ ಸಂಗಡ ಓದುವಂತ ಹುಡುಗರು ಹೇಳುವಂತ ಮಾತು ನಿಜವೇನಪ್ಪ? ಹುಡುಗರು ಆಡ್ತಕ್ಕಂಥ ಮಾತುಗಳನ್ನು ಕೇಳಿ ಮೈದಾನ ರಾಮನ ಕಣ್ಣಲ್ಲಿ ಕಣ್ಣೀರು ಜುಳುಜುಳ್ಳೆ ಸುರಿಯೋದಂತೆ. ಗುರುದೇವ, ಹುಟ್ಟಿದ ದಿನಗಳಿಂದ ನನ್ನ ಎತ್ತ ತಾಯಿ ಮಾದೇವಮ್ಮನ ನಾನು ಒಂದು ದಿನನೂ ಸಹ ವಿಚಾರ ಕೇಳಲಿಲ್ಲ ಗುರುವೇ. ನನ್ನ ತಾಯಿ ಮಾದೇವಮ್ಮನಾದ್ರೂ ಸಹ ನನಗೆ ಈ ರೀತಿಯಾಗಿ ಹೇಳಿಲ್ಲ. ಇವತ್ತೇ ಗೊತ್ತಾದದ್ದು ನನಗೆ ವಿಚಾರ. ಈ ಹುಡುಗರು ಹೇಳಿದ ಮೇಲೆ ಈ ಮಾತನ್ನ ಕೇಳಿ ನನಗೆ ಸಂಕಟ ಬರ್ತಾ ಇದೆ ಗುರುದೇವ. ಈ ಹುಡುಗರು ಆಡ್ತಕ್ಕಂಥ ಮಾತು ನಿಜವೋ ಸುಳ್ಳೋ ನನಗೆ ಒಂದು ಸಹ ತಿಳಿಯೋದು. ನನಗೆ 10 ದಿನ ರಜೆ ಬೇಡಿ, 9 ರಜಾ ಕೊಡಿ ಗುರುವೇ. ನನ್ನ ತಾಯಿ ಮಾದೇವಮ್ಮ ಎತ್ತವಳು ಮನೆಯೊಳಗಿದ್ದಾಳೆ, ನಾನು ಹೋಗಿ ನನ್ನ ತಾಯಿಯನ್ನೇ ಕೇಳ್ತೀನಿ. ಈ ಹುಡುಗರು ಹೇಳಿದಂತ ಮಾತೇನಾದ್ರೂ ಒಂದು ವೇಳೆ ಸುಳ್ಳಾಗಿತ್ತು, ನನ್ನ ತಾಯಿ ಅಕ್ಕ ಭಾವ ಇದ್ದಾರೆ ಕಾಣಪ್ಪ, ಯಾರ ಮಗನಿಗೆ ನಿನಗೆ ಆ ರೀತಿ ಹೇಳಿದವರಂತ ಏನಾದ್ರು ನನ್ನ ತಾಯಿ ಮಾದೇವಮ್ಮ ಹೇಳಿದ್ದೆ ಆದ್ರೆ ನಾನು ಮತ್ತೆ ಹಿಂದಿರುಗಿ ಗುರುಮಠಕ್ಕೆ ಬಂದು ಇನ್ನು 9 ದಿನ ರಜಾ ತಗೊಂಡು ನಾನು ಹೋಗ್ತೀನಿ. ಒಂದು ವೇಳೆ ಈ ಹುಡುಗರು ಹೇಳಿದಂತ ಮಾತೆ ಏನಾದ್ರೂ ನಿಜವಾದರೆ ನಾನು ಇನ್ನು ಈ ಗುರುಮಠಕ್ಕೆ ನಾನು ಇನ್ನೆಂದೆಂದಿಗೂ ನಾ ಬರಲಾರೆ ಗುರುದೇವ. ಇಲ್ಲಿಗೆ ಈ ಗುರುಮಠ ನನಗೆ ಸರಿ ಆಯ್ತು ಅಂತ ಹೇಳಿ ಮೈದಾನ ರಾಮ ಗುರುಗಳ ಪಾದ ಹಿಡ್ಕೊಂಡ್ರಂತೆ. ಆವಾಗ ಅವನ ಸತ್ಯ ಭಕ್ತಿಯನ್ನು ನೋಡಿ, ಅಪ್ಪ ಮೈದಾನ ರಾಮ, ಆ ರೀತಿ ನೀನು ಗುರುಮಠಕ್ಕೆ ಬರಲ್ಲ ಅಂತ ಹೇಳ್ಬೇಡ ಕಾಣು. ನಿನ್ನ ತಾಯಿ ಮಾದೇವಮ್ಮನ ಹೋಗಿ ವಿಚಾರ ಮಾಡು. ನಿನ್ನ ತಾಯಿ ಮಾದೇವಮ್ಮ ಹಕ್ಕ ಭಾವ ಇದ್ದಾರೆ ಅಂತಂದ್ರು ನೀನು ಗುರುಮಠಕ್ಕೆ ಬಾ, ಇಲ್ಲ ಅಂತಂದ್ರು ನೀ ಗುರುಮಠಕ್ಕೆ ಬಾರೋ. ನಿನ್ನಂತ ಕೀರ್ತಿ ಕೊಡ್ತಕ್ಕಂಥವನು ಒಬ್ಬ ಶಿಷ್ಯ ನನ್ನ ಗುರುಮಠದಲ್ಲಿದ್ರೆ ಸಾಕು ಕಾಣೋ, ನನ್ನ ಜನ್ಮ ಪಾವನವಾಗುತ್ತೆ. ನಾನು ವಿದ್ಯೆ ಬುದ್ಧಿಯನ್ನು ಕಲಿಸೋದಕ್ಕೂ ಗುರುವಿಗೆ ಸಾರ್ಥಕವಾಗುತ್ತೆ ಅಂತೇಳಿ ಆ ಮೈದಾನ ರಾಮನ ಸತ್ಯ ನೀತಿ ಭಕ್ತಿಯನ್ನು ನೋಡಿ ಗುರುದೇವರು ಗುರುಮಠದಲ್ಲಿರ್ತಕ್ಕಂಥ ಗುರುಗಳು ಶ್ರೀಮಂತರ ಮನೆ ಮಕ್ಕಳಿಗೆಲ್ಲರಿಗೂ 10 ದಿನದ ಜಗಳ ಬರ್ದಿದ್ರೆ ಆ ಮೈದಾನ ರಾಮನಿಗೆ 1 ತಿಂಗಳ ರಾಜವ ಬರೆದಾರು.
ರಜಾ ತಗೊಂಡು ನೋಡ್ದೇನ್ರು ಶಾಮಣ್ಣ ಸೋಮಣ್ಣ ಭೀಮಣ್ಣ ಆ ಬಡವಿ ಮಗ ಅಂದು ನಮ್ಮ ಮೂಗಿಡ್ಕೊಂಡು ಕಪಾಲ್ ಕೊಡ್ತಿದ್ದಕ್ಕೋಸ್ಕರ ಇವತ್ತು ಗುರುಗಳಿಗೆ ಚಾರಿ ಮಾತು ಹೇಳಿ ಅವನಿಗೆ ರಜನೆ ಇತ್ಯಾದಿ ರೀತಿ ನಾವು ಮಾಡ್ಲಿಲ್ವೇನ್ರು ಅಂತೇಳಿ ಎಲ್ಲರ ಶ್ರೀಮಂತರ ಮನೆ ಮಕ್ಕಳೆಲ್ಲ ನಿಗ್ನಾಡ್ಕೊಂಡು ಬರ್ತಿರೋರಂತೆ ವಿಮೋತಿ ಪಟ್ಟಣದ ರಾಜಬೀದಿ ಒಳಗೆ. ಈ ಕಡೆ ಮಾದೇವಮ್ಮ ಅಂದು ಮೈಲಾಳರಾಮ ಊಟವನ್ನ ಮಾಡದೆ ಗುರುಮಠಕ್ಕೆ ಹೋಗಿರೋವನಂತೆ. ಅಯ್ಯೋ ನನ್ನ ಕಂದ ಮೈಲಾಳರಾಮ ಹೊಟ್ಟೆ ಹಸ್ಕೊಂಡು ಹೋಗಿದ್ದಾನೆ, ಒಟ್ಟಿಗೆ ಊಟ ಇಲ್ಲದೆ ಹೋಗಿದ್ದಾನೆ, ಅವನಿಗೆ ಊಟ ಕೊಡ್ಬೇಕು ಅಂತ ಹೇಳಿ ಮಹಾದೇವಮ್ಮ ಮಾನೂರು ಬೀದಿ ಒಳಗೆ ಹೋಗಿ ಭಿಕ್ಷೆ ಮಾಡಿಕೊಂಡು ಆ ಭಿಕ್ಷೆ ಮಾಡಿದಂತ ಅನ್ನವ ತನ್ನ ಮುರುಳಲ್ಲಿ ಕೊಟ್ಟುಕೊಂಡು ಮಗ ಬರೋದ್ನೇ ಕಾದು ನಿಂತಿರೋಳಂತೆ ರಾಜಬೀದಿ ಒಳಗೆ. ಶ್ರೀಮಂತರ ಮನೆ ಮಕ್ಕಳೆಲ್ಲರೂ ಹೋಗ್ತಿರ್ಬೇಕಾದ್ರೆ ಆ ಮಕ್ಕಳು ಗುಂಪಿನಲ್ಲಿ ಮೈಲಾಳರಾಮ ಕಾಣದೆ ಹೋದಾಗ ತಾಯಿ ಮಹಾದೇವಮ್ಮನ ಕಲ್ಲಲ್ಲಿ ತುಕ್ಕ ಉಂಟಾಯ್ತಂತೆ. ಅಪ್ಪ ಶಾಮಣ್ಣ ಸೋಮಣ್ಣ ಎಂದೆಂದು ನಿಮ್ಮ ಜೊತೆಯಲ್ಲಿ ನನ್ನ ಕಂದ ಮೈಲಾಳರಾಮ ಓದುವಂತ ಪಾಠಶಾಲೆಯಿಂದ ಬರ್ತಿದ್ನಲ್ರು, ಇವತ್ತ್ಯಾಕೋ ನಿಮ್ ಗುಂಪಲ್ಲಿ ನನ್ನ ಕಂದ ಮೈಲಾಳರಾಮ ಇಲ್ಲ, ನನ್ನ ಮಗನೆಲ್ಲರಪ್ಪ ಅಂತ ಕೇಳುವಾಗ ಇವರು ಕೋಪದಿಂದ ಶ್ರೀಮಂತರ ಮನೆ ಮಕ್ಕಳೆಲ್ಲ ಹೋಗಮ್ಮ ಹೋಗಮ್ಮ ಸುಮ್ಮನೆ ಹೋಗಮ್ಮ, ನೀನು ಮೈಲಾಳರಾಮನ್ನು ಕಾಣೆ ಯಾರಾಮನ್ನು ಕಾಣುವ ಹೋಗಮ್ಮ ಅಂತೇಳಿ ಶ್ರೀಮಂತರ ಮನೆ ಮಕ್ಕಳೆಲ್ಲರೂ ಹೋಗುವಾಗ ಅಪ್ಪ ನನ್ನ ಮಗ ಹಸ್ಕೊಂಡು ಹೋಗಿದ್ದಾನೆ ಕಾಣ್ರಪ್ಪ, ಅನ್ನ ಕೊಡೋಣ ಅಂತೇಳಿ ಅದಕ್ಕೋಸ್ಕರ ಕೇಳಿದೆ ಕಾಣ್ರಪ್ಪ, ಇಷ್ಟಕ್ಕೆ ಯಾಕೆ ನಿಮಗ್ ಕೋಪ, ಇಷ್ಟಕ್ಕೆ ಯಾಕೋ ನಿಮಗ್ ಕೋಪ ಅಂತೇಳಿ ಮಾದೇವಮ್ಮ ಶೋಕ ಮಾಡ್ತಾ ನಿಂತಿರೋಳಂತೆ ರಾಜಬೀದಿ ಒಳಗೆ.